ಇದ್ರೆ ವೃಕ್ಷವನ್ನ ಅದನ್ನು ಛೇದನ ಮಾಡುವಂತ ಅದನ್ನು ಪ್ರಾಸಬದ್ಧವಾಗಿ ತುಂಬಾ ಚೆನ್ನಾಗಿ ಉಪದೇಶವನ್ನು ಮಾಡಿದ್ದಾರೆ. ಅಲ್ಲಿ ಸ್ತೋತ್ರವನ್ನು ಮಾಡ್ತಾರೆ, ಭೂಪಾದಿಗಳ ಸ್ತೋತ್ರವನ್ನು ಮಾಡ್ತಾರೆ. ಭೂಪರು ಇವರೆಲ್ಲ ಸ್ತೋತ್ರವನ್ನ ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಅಂತಾರೆ, ಅಲ್ಲ ನೀವೆಲ್ಲ ಹಿಂಗೆಲ್ಲ ಸ್ತೋತ್ರ ಮಾಡಿದರೆ ಇದು ರುಜುಗಳಾಗಿರ್ತಕ್ಕಂತಹ ನಿಮಗೆ ಒಬ್ಬ ಕಶ್ಚಿತ್ ಭೂಪಾದಿಗಳ ಸ್ತೋತ್ರ ಮಾಡೋದು ಇದು ಸರಿಯಲ್ಲಲ್ಲ ಅಂತಂದ್ರೆ ಅದಕ್ಕೆ ರಾಜರೇ ಸ್ವಯಂ ಸಮಾಧಾನವನ್ನು ಹೇಳ್ತಾರೆ. ಪಿತಾ ಪುತ್ರಸ್ತುತಿಂ ಕುರ್ಯಾತ್, ಭರ್ತ ಭಾರ್ಯಾಸ್ತುತಿಂ ಗುರುಹು, ಶಿಷ್ಯಸ್ಯ ಸಂಸ್ತುತಿಂ ಕುರ್ಯಾತ್, ಸ್ವಾಮಿ ಭೃತ್ಯಸ್ತಥೈವ ಸ್ವಾಮಿ ಭೃತ್ಯಸ್ತುತಿಂ ತಥಾ ಅಂತ ಉಪದೇಶವನ್ನು ಮಾಡಿ ಅದಕ್ಕೆ ಗುರುಣಾ ಶ್ಲಾಘಿತ ಶಿಷ್ಯ ಪರಾಂ ಕೀರ್ತಿಮವಾಪ್ನುಯಾತ್ ಅಂತ ಪ್ರಮಾಣ ಇದೆ. ಗುರುಗಳಿಂದ ಶ್ಲಾಘಿತನಾದ ಶಿಷ್ಯ ಉತ್ತಮ ಕೀರ್ತಿಯನ್ನು ಪಡಿತಾನೆ ಅಂತ. ಅದಕ್ಕೆ ರಾಜರೇ ಹೇಳ್ತಾರೆ, ನಾ ಏನು ನಿನ್ನ ಸ್ತೋತ್ರವನ್ನು ಮಾಡ್ತಾ ಇಲ್ಲಪ್ಪ, ನಿನ್ನಲ್ಲಿರ್ತಕ್ಕಂತಹ ಭಗವಂತನ ಸ್ತೋತ್ರವೇ ಇದು ನನಗೆ. ನಾನು ನಿನ್ನ ಸ್ತೋತ್ರ ಮಾಡ್ತಾ ಇದ್ದೀನಿ ಅನ್ನೋ ಭ್ರಮ ನಿನಗೆ ಬೇಡ. ದೇಹಾಭಿಮಾನಿಯಾದ ನಾನು ನಿನ್ನ ಸ್ತೋತ್ರವನ್ನು ಮಾಡ್ತಾ ಇಲ್ಲ ಅಂತ ನತು ದೇಹಾಭಿಮಾನಿನಃ ಅಂತೆಲ್ಲ ಹೇಳಿ ಈ ಪ್ರಕರಣದಲ್ಲಿ ಒಟ್ಟು ನಿದರ್ಶನವನ್ನ ನಿರೂಪಣೆ ಮಾಡಿದ್ದಾರೆ. ಅಂದ್ರೆ ಆದೇಶ ಭೂಪಾದಿ ಸತ್ಕೃತಿ, ಭೂಪರು ಮಾಡಿದ ಸತ್ಕೃತಿ, ಅವರಿಗೆ ಆದೇಶವನ್ನು ಮಾಡಿದ್ದಾರೆ ಅಂತಂದ್ರೆ ಅವರ ಅನುಷ್ಠಾನವನ್ನೂ ಮಾಡಿದ್ದಾರೆ. ಬರೀ ಇದು ಇಷ್ಟೇ ಅಲ್ಲ, ವಿಪ್ರರಾದಾಗ ಅಷ್ಟೇ ಅಲ್ಲ, ವಿಪ್ರರಾದ ವೃಂದಾವನಾಚಾರ್ಯರಾದಾಗಲೂ ಕೂಡ ಈ ಭೂಪ ಮತ್ತು ಶೇಷಾಚಾರ್ಯರು ಮತ್ತು ಪುನಃ ಹುಟ್ಟಿ ಬಂದು ಅವರ ಅವತಾರ ಮಾಡಿ ಅವರು ಹುಟ್ಟಿ ಅವರು ವೃಂದಾವನಾಚಾರ್ಯರಾದಾಗಲೂ ಕೂಡ ಉಪಕಾರವನ್ನು ಮಾಡಿದ್ದಾರೆ ಅನ್ನೋ ಒಂದು ನಿದರ್ಶನವನ್ನ ಇಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇದು ಪ್ರಕರಣದಲ್ಲಿ ಬರ್ತಕ್ಕಂತಹದ್ದು. ಇನ್ನೊಂದು ಸಾರಸ್ಯದ ಲಕ್ಷಣಪರವಾದದ್ದು ಅಂತ ಅನ್ನೋ ಅರ್ಥವನ್ನ 5 ನಿಮಿಷದಲ್ಲಿ ನಾನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ರಾಜರು ಶಮನಂ ಚಾಸ ಸನ್ನೇತ್ರಂ ಅಂತ ಹಿಂದಿನ ಅಧ್ಯಾಯದಲ್ಲಿ ಕಮಲನಾಭ ಕಲಿಃ ಕಮಲನಾಭಾಖ್ಯ ಪುನರ್ಭೂವಲಯೇ ಭವತ್ ಅಂತ ಕಮಲನಾಭ ಅನ್ನೋನು ಕಲಿರೂಪನಾದವನು. ಇಲ್ಲಿ ಪ್ರಾಮಾಣ್ಯ ಬೋಧನೀಕಾರರು 2 ರೀತಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಒಂದು ಕಲಿಸ್ವರೂಪ ಅಂದ್ರೆ ಕಲ್ಯಾಧಿಪದ ಯೋಗ್ಯ ಅಂತ ಒಂದರ್ಥ. ಇನ್ನು ನಿಮಗಿಷ್ಟು ಸಮಾಧಾನ ಆಗಲ್ಲ ಅಂತಂದ್ರೆ ವಿಶೇಷ ಕಲ್ಯಾವೇಶ ಉಳ್ಳವನು ಅಂತ. ಅಂದ್ರೆ ಬರೀ ಕಲ್ಯಾವೇಶ ಅಂದ್ರೆ ಎಲ್ಲರಿಗೂ ಇರ್ತದೆ, ಹಾಗಲ್ಲ. ಕಲಿ 90% ಅವನಲ್ಲೇ ಕೆಲಸ ಮಾಡಿದ್ದಾನೆ ಅಂತ ಅರ್ಥ. ಅಷ್ಟು ಅವನಲ್ಲಿ ಕಲ್ಯಾವೇಶ ಇತ್ತು ಅಂತ, ಅಷ್ಟು ಕಲ್ಯಾವೇಶದಿಂದ ಯುಕ್ತನಾಗಿದ್ದ ಅನ್ನೋ ಅರ್ಥವನ್ನು ಕೂಡ ಇಲ್ಲಿ ಇಟ್ಟುಕೊಳ್ಳಬಹುದು ಅಂತ ಪ್ರಾಮಾಣ್ಯ ರಘುಪ್ರವೀರ ತೀರ್ಥರು ಸ್ವಯಂ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವಾಸ್ತವಿಕವಾಗಿ ಕಲ್ಯಾಧಿಪದ ಯೋಗ್ಯತ್ವನೇ ಅವ್ರಿಗೆ ವಿವಕ್ಷಿತ ಅಂತ ಮುಂದಿನ ಪ್ರಕರಣದಿಂದ ನಮಗೆ ಗೊತ್ತಾಗತ್ತೆ. ಅದಕ್ಕೆಲ್ಲ ವಿಕಲ್ಪ ಮಾಡಿಕೊಂಡು ಅವರು ಉತ್ತರ ಕೊಟ್ಟಿದ್ದರಿಂದಲೇ ಇದು ಸಿದ್ಧವಾಗತ್ತೆ. ಈ ಪ್ರಕರಣದಲ್ಲಿ ಬಂದಿರತಕ್ಕಂತಹ ಸನ್ನೇತ್ರಂ ಅನ್ನೋ ಶಬ್ದಕ್ಕೆ ರಾಜರು ಸ್ವಯಂ ವ್ಯಾಖ್ಯಾನವನ್ನು ಮಾಡ್ತಾರೆ. ಇಲ್ಲಿ ನೇತ್ರ ಶಬ್ದಕ್ಕೆ ಸಂಸಾರಾಬ್ಧೇಶ್ಚಯನ್ನೇತ್ರ ಹೋತೃವತ್ ಕರ್ಮವಾರಿಧೇಹೆ ಕ್ಷೇತ್ರವತ್ ಪುತ್ರ ಪೌತ್ರಾಣಾಂ ನೇತ್ರಂ ಸಜ್ಞಾನ ಮುಚ್ಚತೆ. ಇದೊಂದು ಅಪರೂಪದ ವ್ಯಾಖ್ಯಾನ. ರಾಜರ ಸ್ವಯಂ ನೇತ್ರ ಶಬ್ದದ ವ್ಯಾಖ್ಯಾನ ಎಷ್ಟು ವಿಧವಾದ ವ್ಯಾಖ್ಯಾನ, ನೇತ್ರ ಅನ್ನೋದು ಎಷ್ಟು ಅರ್ಥವನ್ನು ಕೊಡುತ್ತೆ ಅನ್ನೋದನ್ನು ರಾಜರು ತಿಳಿಸಿಕೊಡ್ತಾರೆ. ನೇತ್ರ ಅಂದ್ರೆ ಸಾಮಾನ್ಯವಲ್ಲ ಅಂತಂತಾರೆ. ಏನದು ನೇತ್ರ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ತಾರಕ ಅಂತ ಅರ್ಥ. ಇಲ್ಲಿ ನೇತ್ರ ಅನ್ನೋ ಶಬ್ದಕ್ಕೆ ವಿವಕ್ಷಿತವಾದ ಅರ್ಥ ಒಂದು ಪ್ರಾಕೃತವಾದ ಏನು ನಮ್ಮ ಈ ಗೋಲಕದಲ್ಲಿರ್ತಕ್ಕಂತಹ ಒಂದೇನು ನಯನ ಅಂತ ನಾವೇನು ಕರಿತೇವೆ, ಇದೊಂದು ನೇತ್ರ, ಅದು ಒಂದರ್ಥ. ಇನ್ನೊಂದು ನೇತೃ ಅಂತ, ನೇತ್ರ ಅನ್ನೋ ಶಬ್ದಕ್ಕೆ ತಾರಕ ಅನ್ನೋ ಅರ್ಥ ಅಂತ. ಏನೇನು ತಾರಕ, ಯಾಕಿದು ಸಜ್ಞಾನ ಅನ್ನೋದು ನೇತ್ರ ಅಂತ ಯಾಕೆ ಕರಿಬೇಕಿದನ್ನು ಸಜ್ಞಾನವನ್ನ ಅಂತ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಯಾಕೆ ಅಂತಂದ್ರೆ ಒಂದು ಸಂಸಾರಾಬ್ಧಿಶ್ಚಯನ್ನೇತೃ, ಸಂಸಾರ ಸಮುದ್ರದಿಂದ ನಮ್ಮನ್ನು ಪಾರು ಮಾಡತ್ತಲ್ಲ ಇದು, ಆದ್ರಿಂದ ಇದು ತಾರಕ, ಅದಕ್ಕಿದು ನೇತ್ರ ಅಂತ, ಜ್ಞಾನವನ್ನ ನೇತ್ರ ಅಂತ ಕರೀತಾರೆ. ಮತ್ತಿನ್ನೊಂದು ಕರ್ಮವಾರಿಧೇಹೇ ನೇತೃ ಅಂತ, ಕರ್ಮವಾರಿಧೇಹೇ ಹೋತೃವತ್ ನೇತೃ ಪ್ರವರ್ತಕಂ. ಈಗ ಕರ್ಮ ಸಮುದ್ರ ಇದೆ, ಆ ಕರ್ಮ ಸಮುದ್ರವನ್ನು ದಾಟಬೇಕು ಅಂತಾದರೂ ಕೂಡ ಜ್ಞಾನವಿಲ್ಲದೆ ಸಾಧ್ಯ ಇಲ್ಲ. ಒಂದು ಹೋತ ಹೇಗೆ ನಮ್ಮ ಈ ಕ್ರಿಯಾವನ್ನ ಅಂದ್ರೆ ಕರ್ಮ ಸಮುದ್ರವನ್ನು ದಾಟಿಸ್ತಾನೋ, ತಾನು ನಿಂತು ಕರ್ಮವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸುವುದರ ಮೂಲಕ, ಅದರಂತೆ ಈ ಜ್ಞಾನವೂ ಕೂಡ ನೇತೃವತ್ ಕರ್ಮವಾರಿಧೇಹೆ, ಕರ್ಮವಾರಿಧೇಹೇ ಹೋತೃವತ್ ನೇತೃ ಪ್ರವರ್ತಕಂ. ಯಾವುದಿದು? ಈ ಜ್ಞಾನ, ಈ ಜ್ಞಾನ ಸಜ್ಞಾನ ಏನಿದೆ, ಯಥಾರ್ಥ ಜ್ಞಾನ, ಅದು ಕರ್ಮತಾರಕವೂ ಆಗಿದೆ. ಅಂದ್ರೆ ಕರ್ಮ ಸಮುದ್ರದಿಂದಲೂ ನಮ್ಮ ಪ್ರವರ್ತಕವಾಗಿದೆ. ಅದರಂತೆ ಕಲತ್ರವತ್ ಪ್ರವರ್ತಕಂ ಅಂತಾರೆ. ಅಲ್ಲಿ ಕ್ಷೇತ್ರ ಅನ್ನೋ ಶಬ್ದಕ್ಕೆ ಕಲತ್ರ ಅಂತ ಅರ್ಥ. ಪುತ್ರ ಪೌತ್ರಾಣಾಂ ಕ್ಷೇತ್ರವತ್ ಅಂತ. ಅಂದ್ರೆ ಒಬ್ಬ ಕಲತ್ರ ಅಂದ್ರೆ ಹೆಂಡತಿ ಹೇಗೆ ತನ್ನ ಸಂಸಾರದ ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ಇವರನ್ನೆಲ್ಲ ಸರಿಯಾಗಿ ಅವರಿಗೆ ಶಿಕ್ಷಣವನ್ನು ಕೊಡುವುದರ ಮೂಲಕ ಹೇಗೆ ಅವಳು ಪಾರು ಮಾಡ್ತಾಳೋ, ಅವರ ಜನ್ಮವನ್ನ ಅವರ ಜೀವನವನ್ನು ಹೇಗೆ ಸಾರ್ಥಕಗೊಳಿಸ್ತಾಳೋ, ಅದರಂತೆ ಈ ಜ್ಞಾನವೂ ಕೂಡ ತಾರಕವಾಗಿದೆ ಅಂತ ಒಟ್ಟು 3 ಅರ್ಥ. ಒಂದು ಕ್ಷೇತ್ರ, ಹೋತೃ ಮತ್ತು ನೇತೃ, ಅಂದ್ರೆ ಇದರ ಸಂಸಾರಾಬ್ಧೇಶ್ಚಯನ್ನೇತೃ ಅಂತ 3 ಅರ್ಥವನ್ನ ಸಜ್ಞಾನಕ್ಕೆ. ಆದ್ರಿಂದ ಸಜ್ಞಾನವನ್ನ ನಾವು ಎಲ್ಲದಕ್ಕೂ ಬೇಕು. ನಮಗೆ ಸಂಸಾರಕ್ಕೂ ಸಜ್ಞಾನ ಬೇಕು,
ಸಂಸಾರಾಬ್ಧಿಯನ್ನು ದಾಟ್ಲಿಕ್ಕೂ ಬೇಕು, ಅದರಂತೆ ಕರ್ಮ ಸಮುದ್ರವನ್ನು ದಾಟ್ಲಿಕ್ಕೂ ಬೇಕು. ಆದ್ದರಿಂದ ಈ ಜ್ಞಾನವನ್ನು ನಾವು ಸಜ್ಞಾನ, ಇದನ್ನೇ ನಾವು ನೇತ್ರ ಅನ್ನೋ ಶಬ್ದದಿಂದ ಇಲ್ಲಿ ವಿವಕ್ಷಿತವಾಗಿದೆ ಅಂತ ಇದಕ್ಕೆ ತುಂಬ ವಿವರಣೆ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ಯಥಾ ಕಲತ್ರಂ ಪೋಷಣಾದಿನ ಪುತ್ರಾದಿ ಪ್ರವರ್ತಕಂ ತದ್ವತ ಇದಮಪಿ ಪುತ್ರಾದಿ ದುರಿತ ನಿವಾರಣದ್ವಾರ ತತ್ಪ್ರವರ್ತಕಂ. ಆದ್ದರಿಂದಲೇ ಇದು ಜ್ಞಾನವನ್ನ ನೇತ್ರ ಅಂತ ನಾನು ಕರೆದಿದ್ದೇನೆ ಅಂತ. ಎಲ್ಲಿ ಶಮನಂ ಚಾಸ ಸನ್ನೇತ್ರಂ ಅನ್ನೋ ಇನ್ನು ಪೂರ್ವಾಧ್ಯಾಯದಲ್ಲಿ ಹೇಳಿದ್ದಾರೆ. ಆ ಅಧ್ಯಾಯದಲ್ಲಿ ಹೇಳಿದ ನೇತ್ರ ಶಬ್ದಕ್ಕೆ ವಿವಕ್ಷಿತವಾದ ಅರ್ಥ ಇದು ಸಜ್ಞಾನ ಅಂತ. ಅಷ್ಟೇ ಅಲ್ಲ, ಅದಕ್ಕೆ ಮತ್ತೆ ಪುನಃ ಯಾವುದದು ಸಜ್ಞಾನ ಅಂದ್ರೆ ಯಾವುದು, ಇಲ್ಲಿ ವಿವಕ್ಷಿತವಾದ ಸಜ್ಞಾನ ಯಾವುದು? ಸಜ್ಞಾನ ಅಂತ ಸಾಮಾನ್ಯವಾಗಿ ಅರ್ಥ ಹೇಳಿ ಆಯಿತು. ಇಲ್ಲಿ ವಿವಕ್ಷಿತವಾದ ಸಜ್ಞಾನ ಯಾವುದು ಅಂತ ಗುರುರಾಜರೇ ಸ್ವಯಂ ಮುಂದೆ ಹೇಳ್ತಾರೆ. ಅದಕ್ಕೆ ಅದು ವಿಠ್ಠಲ ಜ್ಞಾನ ಅಂತ. ವಿಠ್ಠಲ ಜ್ಞಾನ ಅಂದ್ರೆ ಏನು? ಭಗವಂತನ ಜ್ಞಾನ. ಅದು ಕೃಷ್ಣ ಜ್ಞಾನ ಅಂತ ಹೇಳ್ಬೋದಾಗಿತ್ತಲ್ಲ. ವಿಶಿಷ್ಟ ವಿಠ್ಠಲ ಜ್ಞಾನ ಅಂತ ಯಾಕೆ ರಾಜರು ಹೇಳಿದರು ಅಂತಂದ್ರೆ ಅದಕ್ಕೊಂದು ಐತಿಹ್ಯವನ್ನ ಇಲ್ಲಿ ನಿರೂಪಣೆ ಮಾಡಿ, ಕಮಲನಾಭ ಅನ್ನೋರು ಸಂಸ್ಥಾನದಲ್ಲಿರುವಾಗ ಆ ಮಠಕ್ಕೆ ಬೆಂಕಿ ಹತ್ತಂತೆ. ಮಠ ದಾಹ ಆಗಿ ಹೋಗ್ಬಿಡ್ತು. ದಾಹ ಆದಾಗ ಸಂಸ್ಥಾನ ಪ್ರತಿಮಾನು ಕೂಡ ಆ ದಾಹದ ವಶಾತ್ ಆ ಕರಿಗೆ ಹೋಗ್ಬಿಟ್ಟಿದೆ, ಅಂದ್ರೆ ಅದು ನಾಶವಾಗಿ ಹೋಗ್ಬಿಟ್ಟಿದೆ. ನಾಶವಾದಾಗ ಗುರುರಾಜರೇ ಸ್ವಯಂ ಇನ್ನೊಂದು ಪ್ರತಿಮಾ ನಿರ್ಮಾಣ ಮಾಡಿ ಶ್ರೀಮದಾಚಾರ್ಯರು ಏನು ಮುಟ್ಟಿದಾಗ ಸನ್ನಿಧಾನ ಏನಿರಬೇಕೋ ಅಂತಹ ಸನ್ನಿಧಾನವನ್ನು ಅದರಲ್ಲಿ ತುಂಬಿ ಆ ವಿಠಲ ಪ್ರತಿಮಾವನ್ನು ಕೊಟ್ಟಿದ್ದಾರಂತೆ. ಅದಕ್ಕೆ ಹೇಳ್ತಾರೆ, ಗುರುರಾಜರು ಏನು ಪ್ರತಿಮಾವನ್ನು ಮಾಡಿಕೊಟ್ಟಿದ್ದಾರೆ, ಆ ಪ್ರತಿಮಾವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋ ಜ್ಞಾನ ಇಲ್ಲ. ಇದೊಂದು ಅವಜ್ಞ. ಅಂದ್ರೆ ಅವರು ಮಾಡಿಕೊಟ್ಟ ಜ್ಞಾನ, ಅವರು ಮಾಡಿಕೊಟ್ಟಿದ್ದಾರೆ ಅನ್ನೋದರ ಬಗ್ಗೆ ಅವಜ್ಞ. ಆದ್ದರಿಂದ ಅಂತಹ ಅವಜ್ಞೆಯನ್ನು ಮಾಡಿದ್ದರಿಂದ ಇವನು ದ್ರೋಹಿ ಅಂತ ಕರೆಸ್ಕೊಳ್ತಾನೆ. ಹಾಗಾದರೆ ಗುರುರಾಜ ಅರ್ಪಿತ ವಿಠಲ ಪ್ರತಿಮಾ ಅರ್ಚಕತ್ವೇ ಸತಿ ಗುರುರಾಜ ದ್ರೋಹಿತ್ವ ರೂಪವಾದ ಲಕ್ಷಣ ಇಲ್ಲಿ ವಿವಕ್ಷಿತವಾಗಿದೆ. ಈ ಲಕ್ಷಣ ಇಲ್ಲಿ ವಿವಕ್ಷಿತ ಅಂತ ಹೇಳಿ ಇದರೊಂದು ಇನ್ನೊಂದು ಈ ಅಧ್ಯಾಯದ ಸ್ವಾರಸ್ಯ, ಇನ್ನೊಂದು ಪ್ರಧಾನ ನಿದರ್ಶನ ಈ ಅಧ್ಯಾಯದಲ್ಲಿ ಹೇಳಿದ್ದು ಅಂತಂದ್ರೆ, ವಿಪ್ರಾವತಾರರು ವೃಂದಾವನಾಚಾರ್ಯರು ಅನ್ನೋದಕ್ಕೆ ಈ ಅಧ್ಯಾಯವೇ ಗಮಕ ಆಗತ್ತೆ. ಹಿಂದೆ ಎಲ್ಲೂ ಬಂದಿಲ್ಲ. ವಿಪ್ರಾವತಾರರು ಅಂತ ವೃಂದಾವನಾಚಾರ್ಯರು, ಇವರು ವಿಪ್ರಾವತಾರರು ಅಂತ ಇದಕ್ಕೆ ಪೂರಕವಾದ ಅಂಶ ಇಲ್ಲಿದೆ. ಯಾಕಂತಂದ್ರೆ ವಿಪ್ರರ ಇನ್ನೊಂದು ಅವತಾರ ವೃಂದಾವನಾಚಾರ್ಯರಾಗಿ, ಅವರ ಗುರುಗಳು ವಿಶ್ವೇಶತೀರ್ಥರು ಅವರಿಗೆ ಒಂದು ಉಪದೇಶ ಈ ಅಧ್ಯಾಯದಲ್ಲಿ ಮಾಡಿದ್ದಾರೆ. ಅಲ್ಲೂ ತುಂಬ ಸ್ವಾರಸ್ಯವಾಗಿದೆ. ಅವರು ಎಲ್ಲ ವೃತ್ತಾಂತವನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಹೇ ವಿಠ್ಠಲ ಶ್ರೇಷ್ಠ ಭೃತ್ಯ ಪಟ್ಟಭದ್ರಸ್ಯ ಮೇಸ್ಫುಟಂ ಸ್ವೇಷ್ಟಂ ಸುಷ್ಟು ಕರೋಷಿತ್ವಂ ಬ್ರಾಹ್ಮಣೇಷ್ಟಂ ನ ಚೇಷ್ಟಸೆ ಬ್ರಾಹ್ಮಣೋಯಂ ಪ್ರತ್ಯಜಾತಃ ಅಪಮೃತ್ಯುಂ ಹರಾಮ್ಯಹಂ ಅಂತ ಇಲ್ಲಿ ರಾಜರು ಹೇಳಿದ್ದಾರೆ. ತಸ್ಯಾಭೀಪ್ಸಿತ ಕೃತ್ಯಂ ತ್ವಂ ಕುರು ತಚ್ಚ ಭವೇನ್ ಮಮ ಅಂತ ಹೇಳ್ತಾ ಇಲ್ಲಿ ಉಪದೇಶವನ್ನು ಮಾಡ್ತಾ ಅವರು ಹೇಳ್ತಾರೆ, ಶ್ರೇಷ್ಠ ಭೃತ್ಯ ನೀನು ನನಗಿಷ್ಟವಾದದ್ದನ್ನು, ಗುರುರಾಜರಲ್ಲಿ ಬಹಳ ಭಕ್ತಿ ವಿಶ್ವೇಶತೀರ್ಥರಿಗೆ, ವಿಶ್ವಪ್ರಿಯ ತೀರ್ಥರ ವೃಂದಾವನಾಚಾರ್ಯರ ಗುರುಗಳಿಗೆ ಅತ್ಯಂತ ಭಕ್ತಿ ಇದೆ ಗುರುರಾಜರಲ್ಲಿ. ಆದ್ದರಿಂದ ಗುರುರಾಜರ ಅಭಿಪ್ರೇತವಾದದ್ದೆಲ್ಲ ಮಾಡ್ತಾ ಬಂದಿದ್ದಾರೆ. ಆದರೆ ಅಷ್ಟೇ ಅಲ್ಲಪ್ಪ, ಈ ಸಂಸ್ಥಾನದಾನ ಲಕ್ಷಣವಾದ ಇನ್ನೊಂದು ಅಭಿಷ್ಟ ಅದು ಯಾರಿಗೆ? ವೃಂದಾವನಾಚಾರ್ಯರಿಗೆ ಸಿಗಬೇಕು. ಅವರು ವಿಪ್ರರ ಪುನಃ ಹುಟ್ಟಿ ಬಂದಿದ್ದಾರೆ, ಅವರಿಗೆ ಸಿಗುವಂತೆ ನೀ ಸಂಸ್ಥಾನವನ್ನು ಕೊಡು. ಇದೇ ನನ್ನ ಅಭಿಷ್ಟ ಕೃತ್ಯ. ಇದು ನನ್ನ ಅಭಿಷ್ಟವೂ ಆಗಿದೆ. ಅವನ ಅಭಿಷ್ಟ ಅಷ್ಟೇ ಅಲ್ಲ, ನನ್ನ ಅಭಿಷ್ಟವೂ ಆಗಿದೆ. ಇದು ಇಂತಹ ಒಂದು ಕೃತ್ಯವನ್ನು ಮಾಡು ಅಂತ ಅದಕ್ಕೆ ಹೇಳ್ತಾರೆ ಇಲ್ಲಿ. ಅಭೀಪ್ಸಿತ ಕೃತ್ಯಂ ಇತ್ಯಸ್ಯ ಸಂಸ್ಥಾನದಾನ ಲಕ್ಷಣಂ ಅಭೀಷ್ಟ ಕೃತ್ಯಮೇವ ವಿವಕ್ಷಿತಂ ಔಚಿತ್ಯಾತ್ ಅಂತ ಸ್ಪಷ್ಟವಾಗಿ ಈ ಪ್ರಕರಣವನ್ನು ವ್ಯಾಖ್ಯಾನ ಮಾಡ್ತಾ ಔಚಿತ್ಯಾತ್ ಅಂತ ಹೇಳಿದ್ದಾರೆ. ಆದ್ದರಿಂದ ನೀ ಇದನ್ನೇ ಅನುಸರಿಸಬೇಕು ಅಂತ ಹೇಳಿ ಮುಂದೆ, ಅಲ್ಲ ಅವರು ಬ್ರಾಹ್ಮಣ ವಿಪ್ರರಿಗೆ ಕೊಡಬೇಕು ಅಂತ ನೀವು ಆದೇಶ ಮಾಡ್ತಾ ಇದ್ದೀರಿ. ವಿಪ್ರ ಇಲ್ಲೇ ಇಲ್ಲಲ್ಲ, ಯಾಕಂದ್ರೆ 150 ವರ್ಷ ವ್ಯತ್ಯಾಸ ಇದೆ, 200 ವರ್ಷ ವ್ಯತ್ಯಾಸ ಇದೆ. ಅದರಿಂದ ನೀವು ಎಲ್ಲಿ ಯಾರಿಗೆ ಕೊಡಲಿ ನಾನು ಅಂತ ಪ್ರಶ್ನೆ ಮಾಡಿದರೆ ಪ್ರೇತ್ಯ ಜಾತಃ ಮತ್ತು ಪುನಃ ಹುಟ್ಟಿ ಬಂದಿದ್ದಾರಂತೆ. ಅಲ್ಲ, ಹುಟ್ಟಿ ಬಂದಿರಲಿ, ಅವ್ರಿಗೆ ಅಪಮೃತ್ಯು ಬಂದು ಅವ್ರ ಮಧ್ಯದಲ್ಲೇ ಹೋಗ್ಬಿಟ್ರೆ ಏನು ಮಾಡೋದು? ಅದು ವಿಷಪ್ರಯೋಗ ಆಗಿದೆ ಅಂತ ಅವರ ಚರಿತ್ರೆಯಲ್ಲೂ ಕೂಡ ಬರ್ತದೆ. ವೃಂದಾವನಾಚಾರ್ಯರ ಮೇಲೂ ಕೂಡ ವಿಷಪ್ರಯೋಗ ಆಗಿತ್ತು. ಅದರಿಂದ ಗುರುರಾಜರು ಅವರಿಗೆ ಅನುಗ್ರಹ ಮಾಡಿ ಆ ವಿಷಪ್ರಯೋಗದ ಬಾಧವನ್ನು ವಾರಣ ಮಾಡಿದ್ದಾರೆ ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ. ಅದಕ್ಕೆ ರಾಜರು ಹೇಳ್ತಾರೆ, ಅಪಮೃತ್ಯುಂ ಹರಾಮ್ಯಹಂ ಅಂತಾರೆ. ಅಪಮೃತ್ಯುವನ್ನು ಪರಿಹಾರ ಮಾಡ್ತೇನೆ ಅಂತ ಈ ರೀತಿ ಅನೇಕ ವಿಧವಾದ ಪ್ರಮೇಯಗಳನ್ನು, ಇದು 2 ಪ್ರಕರಣಗಳನ್ನು ಜೋಡಿಸಲಿಕ್ಕೆ ಕಷ್ಟ ಆಯಿತು. ಇನ್ನೊಂದು ತಮ್ಮಣ ಪ್ರಕರಣ, ಅದರಲ್ಲಿ ತಮ್ಮಣ ಅನ್ನೋರು ಒಂದೇ ಪ್ರಕರಣ. ಅದು ಎಷ್ಟು ವಿಚಿತ್ರ ಇದೆ ಅಂದರೆ ಪ್ರಕರಣ, ತಮ್ಮಣ ಪ್ರಕರಣ, ಒಬ್ಬರು ಕಮಲನಾಭರನ ಸಖಾ ತಮ್ಮಣ, ಇನ್ನೊಬ್ಬರು ವಿಪ್ರಶಿಷ್ಯ ತಮ್ಮಣ, ಇಬ್ಬರು ಪರವಾಗಿ ಒಂದೇ ಪ್ರಕರಣ ವ್ಯಾಖ್ಯಾನ. ಹೆಂಗೆ ಮಾಡ್ಬೇಕ್ರಿ? ಇದೊಂದು ದೊಡ್ಡ ಒಳ್ಳೆಯವನ ಬಗ್ಗೆ, ಒಳ್ಳೆಯವ್ರಿಬ್ಬರ ಬಗ್ಗೆ ವ್ಯಾಖ್ಯಾನ ಮಾಡಬಹುದು, ಒಳ್ಳೆಯವನ ಬಗ್ಗೆನೂ ವ್ಯಾಖ್ಯಾನ ಮಾಡಬೇಕು, ಕೆಟ್ಟವನ ಬಗ್ಗೆ ವ್ಯಾಖ್ಯಾನ ಮಾಡಬೇಕು. ಅಂತಹ ಒಂದು ವಿಚಿತ್ರ ಪ್ರಕರಣ ರಾಜರ ವ್ಯಾಖ್ಯಾನ
ಅಲ್ಲಿ ನ ವ್ಯತ್ಯಾಸದಿಂದ, ಒಂದು ಶಬ್ದ ವ್ಯತ್ಯಾಸದಿಂದ ಆ ಪ್ರಕರಣ ಎರಡು ಪರವಾಗಿ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಬರ್ತದೆ. ಹೀಗೆ ಇದೊಂದು ಸ್ವಾರಸ್ಯ ಇದೆ. ಶ್ರೀಪತಿ ಪ್ರಕರಣದಲ್ಲಿ ಹೇಳ್ತಕ್ಕಂತಹ ಒಂದು ವೈಭವ, ರಾಜರ ತಿಳಿಸ್ತಕ್ಕಂತಹ ವೈಭವ, ಉಪೇಂದ್ರ ಭಟ್ಟ ಪ್ರಕರಣ, ಸೂರ್ಯ ಪ್ರಕರಣ, ಹೀಗೆ ಅನೇಕ ಪ್ರಕರಣಗಳು ಇಲ್ಲಿ ಸೂರ್ಯನಾಮಕ ಶ್ರೋತ್ರಕ ಪ್ರಕರಣ ಅಂತಿದೆ. ಹೀಗೆ ಅನೇಕ ಪ್ರಕರಣಗಳಲ್ಲಿ ಹೇಳಿ ಗುರುರಾಜರು ಅಂತ್ಯದಲ್ಲಿ ತಸ್ಮಾದ್ ರಾಗದ್ವೇಷೋಹಂ ಅಂತ ಹೇಳಿ ಈ ಅಧ್ಯಾಯವನ್ನ ರಾಜರು ಸಮಾಪನೆ ಮಾಡಿದ್ದಾರೆ. ಈ ಅಧ್ಯಾಯದ ಅಂತಿಮ ಭಾಗದ ಶ್ಲೋಕ ತಸ್ಮಾದ್ ರಾಗದ್ವೇಷೋಹಂ ವಿಷ್ಣೋ ಪಾದಪರಾಗ ಭಾಗ್ ಅಂತ ಹೇಳಿ ಗುರುರಾಜರು ತಮ್ಮ ಸಮಸ್ತ ದೋಷರಾಹಿತ ನಾನು ಅನ್ನೋ ಅಂಶವನ್ನು ಈ ಅಧ್ಯಾಯದ ಅಂತ್ಯದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಇಂಥ ಅವರ ರಾಗದ್ವೇಷತ್ವಾದಿಗಳನ್ನು ಉಪಾಸನೆ ಮಾಡಿದಾಗ ನಮಗೆ ರಾಗದ್ವೇಷಗಳು ಹೋಗುತ್ತೆ ಅಂತ. ಈ ಆಖ್ಯಾನ ಕೃತಿಯನ್ನು ಹೇಳಬೇಕಾದ್ರೆ ರಾಗದ್ವೇಷ ರಹಿತರಾಗಿ ರಾಗದ್ವೇಷಗಳು ನಮಗೆ ಬರಬಾರ್ದು ಅನ್ನೋ ಒಂದು ಮತಿ ಇರಬೇಕು. ಆದ್ದರಿಂದ ಅಂತಹ ಗುರುರಾಜರು ನಮಗೆ ಯಾವುದೇ ವಿಧವಾದ ರಾಗದ್ವೇಷಗಳನ್ನು ಕೊಡದೇನೆ ಭಗವಂತನಲ್ಲಿ ಭಕ್ತಿಯನ್ನು ಕೊಟ್ಟು ಗುರುರಾಜ ಅಂತರ್ಗತನಾದ, ಅದಕ್ಕೆ ಯಾಕಂದರೆ ಭಗವಂತನ ಭಕ್ತಿ ಅನೇಕ ವಿಧವಾಗಿರುತ್ತದೆ. ಭಗವಂತನನ್ನು ತಿಳಿಯೋರು ವೈಷ್ಣವ ಮತಗಳು ಬೇಕಾದಷ್ಟಿದೆ, ಅದರಲ್ಲಿಯೂ ಬೇರೆ ಬೇರೆ ವಿಭಾಗಗಳಿದೆ. ಆದರೆ ವಿಶೇಷವಾಗಿ ಗುರುರಾಜ ಅಂತರ್ಗತನಾದ ಆ ಭಗವಂತನ ಒಂದು ಜ್ಞಾನ ನಮಗೆ ಬರುವಂತೆ ಆಗಲಿ, ಅವನ ಅನುಗ್ರಹವಾಗಲಿ ಅಂತ ಹೇಳ್ತಾ ನಮ್ಮ ಗುರುಗಳಲ್ಲಿ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಅವರ ಅಂತರ್ಗತನಾದ ಭಗವಂತನಲ್ಲಿ ಈ ನನ್ನ 2 ವಾಕ್ಕುಸುಮಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. 17ನೇ ಅಧ್ಯಾಯದ ಚಿಂತನೆಯನ್ನು ನಡೆಸಿರುವಂತಹ ಆಚಾರ್ಯರಿಗೆ ಪರ್ಯಾಯ ಶ್ರೀ ಸೋದೇವ ವಾದಿರಾಜ ಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದೆ ಶ್ರೀನಿಧಿ ಆಚಾರ್ಯರು ತಮ್ಮ 18ನೇ ಅಧ್ಯಾಯದ ಚಿಂತನೆಯನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾದಿಕಂಧರಂ ಭೀಮಸೇನಾನಂದತೀರ್ಥಬಾನರೇಂದ್ರಾನಹಂ ಭಜೆ. ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ. ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ. ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ. ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೈವೇದ್ಯಕವಿಷಂ ರಾಮೆ ವೀಕ್ಷತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯವೋಧೋऽस्तु ಮೇ ಮುದೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೋದಾಪುರೇಶ ಭಕ್ತಾಢ್ಯಾನ್ ಸತ್ಯಬೋಧಪದಾರ್ಚಕಾನ್ ವೆಂಕಣ್ಣಾರ್ಯಪ್ರಿಯಾನ್ ವಂದೇ ವಿಜಯೀಂದ್ರಗುರೂನ್ ಮುದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. 18ನೇ ಅಧ್ಯಾಯ ನನಗೆ ಕೊಟ್ಟ ಭಾಗ. ಅಲ್ಲಿ ಇದು ಭಕ್ತರ ಉದ್ಧಾರದ ಬಗ್ಗೆ ಇಲ್ಲಿ ನಿರೂಪಣೆ ಮಾಡ್ತಾರೆ. ಅನೇಕ ಆದೇಶಗಳನ್ನು ಇಲ್ಲಿ ತಿಳಿಸ್ತಾರೆ. ಮತ್ತೆ ನಾನು ರುಜು ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಕ್ತರ ಉದ್ಧಾರ ಮಾಡುವಾಗ ಅವರಿಗೆ ಆದ ಅನರ್ಥಗಳಾಗಲಿ ಅಥವಾ ಅಜ್ಞಾನಗಳಾಗಲಿ ಅದೆಲ್ಲವನ್ನು ಕೂಡ ನನ್ನ ಮಗ ಅಂತ ಅಂದು ನಾವು ಹೇಗೆ ನಿವಾರಣೆ ಮಾಡ್ತೇವೋ ಕಷ್ಟಗಳನ್ನು, ಆ ರೀತಿಯಾಗಿ ನಿವಾರಣೆ ಮಾಡೋದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ. ಆರಂಭದಲ್ಲಿ ವಿಪ್ರರಿಗೆ ಹೇಳ್ತಾರೆ, ಇದಂ ಸರ್ವಂ ಶರ್ವಗುರ್ವೀಂದ್ರ ಪೂರ್ವೈಃ ಗೀರ್ವಾಣೇಂದ್ರೈರ್ಗರ್ವರಾಹಿತ್ಯವದ್ಭಿಃ ಸರ್ವೋತ್ತಮಃ ಪರ್ವಣಿ ಪರ್ವತೀಯೈಃ ಮೌರ್ವ್ಯಾದರ್ವ್ಯಾರಾಧಿತಸ್ತತ್ಕೃತಂ ಮೇ. ರುದ್ರದೇವರೇ ಮೊದಲಾದ ಅನೇಕ ದೇವಾನುದೇವತೆಗಳಿದ್ದಾರೆ. ಅವರಿಗೆ ಗರ್ವ ಇಲ್ಲ. ಗರ್ವ ಇಲ್ಲದೇ ಇರತಕ್ಕಂಥವರವರು. ಅಂತಹ ಅವರು ಪರ್ವಕಾಲದಲ್ಲಿ ಪೌರ್ಣಿಮಾ, ಅಮಾವಾಸ್ಯ, ಸಂಕ್ರಮಣ ಇತ್ಯಾದಿ ಪರ್ವಕಾಲದಲ್ಲಿ ಸರ್ವೋತ್ತಮನ ಆರಾಧನೆಯನ್ನು ಮಾಡಿದ್ದೇವೆ. ಅಲ್ಲಿ ಈ ಆಖ್ಯಾನ ಕೃತಿ ಅನ್ನೋದು ರಚಿತವಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಲ್ಲಿ
ಮೌರ್ವ್ಯಾ ದರ್ವಿ ಆರಾಧಿತಶ್ಚ ದರ್ವ್ಯಾ ಆರಾಧಿತಶ್ಚ ಅಂತ ಹೇಳಿದ್ದಾರೆ. ಭಗವಂತ ಆರಾಧಿತನಾದ ಯಾವುದರಿಂದ ಅಂತಂದ್ರೆ ಮುರ ಅನ್ನೋ ದರ್ಭದಿಂದ ಹುಲ್ಲಿನಿಂದ ಮಾಡಿದ ಒಂದು ದರ್ವಿ, ಆ ದರ್ವಿಯಿಂದ ಆರಾಧಿತನಾಗಿದ್ದಾನೆ. ಈ ಶಬ್ದಕ್ಕೆ ಯಾರು ಅರ್ಥ ತಿಳಿತಾರೋ ಅವರಿಗೆ, ಈ ಅರ್ಥ ತಿಳಿದವರಲ್ಲಿ ಉತ್ತಮರು ಅಂತಂದ್ರೆ ಹಯಗ್ರೀವ ಮುನಿಗಳು ಅವರೇ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಸದೃಶರಾದ ಒಬ್ಬ ಪಂಡಿತನೂ ಕೂಡ ಇಲ್ಲಿಲ್ಲ. ಇದನ್ನ ತಿಳಿದವರು ಯಾರಿದ್ದಾರೋ ಅವರಿಗೆ ಸಕಲಾರ್ಥಗಳು ಕೂಡ ಪ್ರಾಪ್ತವಾಗ್ತದೆ, ಈ ಅರ್ಥವನ್ನು ತಿಳಿದವರಿಗೆ ಅನ್ನೋ ವಿಷಯವನ್ನ ಇಲ್ಲಿ ಹೇಳಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಈ ವೃಂದಾವನಾಚಾರ್ಯರ ಕೃತಿ, ವೃಂದಾವನ ಕೃತಿ ಏನಿದೆ, ಸ್ವಪ್ನ ವೃಂದಾವನಾಖ್ಯಾನ ಕೃತಿ ಏನಿದೆ, ಈ ಕೃತಿ ಎಂಥದ್ದು ಅಂದ್ರೆ ಭಗವದ್ಭಕ್ತರು ಇದೆಲ್ಲರೂ ಕೂಡ ಕೇಳಲಿಕ್ಕೆ ಯೋಗ್ಯವಾದ ಕೃತಿಯಾಗಿದೆ. ಮಂದರು ಅಂತ ಯಾರಿದ್ದಾರೋ ಅವರಿಗೆ ಮನಸ್ಸಿಗೆ ಹಿತ ಆಗ್ತದೆ, ಸಂತೋಷ ಕೊಡ್ತದೆ. ಅಂತಹ ಈ 16 ಮತ್ತು 17ನೇ ಅಧ್ಯಾಯ, 17ನೇ ಅಧ್ಯಾಯದವರೆಗೂ ಇದನ್ನ ಹಯಗ್ರೀವ ಮುನಿಗಳೇ ವ್ಯಾಖ್ಯಾನ ಮಾಡಬೇಕು. ಅದೆಲ್ಲರೂ ಕೂಡ ಕರ್ನಾಟಕದ ಜನರು ಎಲ್ಲರೂ ಕೂಡ ಅದನ್ನು ಕೇಳಬೇಕು. ಉತ್ತರದ ಕಡೆಯವರು ಕೂಡ ಇದನ್ನು ಕೇಳಲಿ. ಯಾಕೆ ಅಂತಂದ್ರೆ ಸಂಸಾರೋ ತಾರಣಂ ಭವೇತ್, ಸಂಸಾರದಿಂದ ಮುಕ್ತರಾಗ್ತಾರೆ, ಅಷ್ಟು ಇದರಲ್ಲಿ ಗಹನ ವಿಷಯಗಳಿವೆ. ಅಷ್ಟೇ ಅಲ್ಲ, ಉತ್ತಮ ಶ್ಲೋಕಗೇಹಸ್ಯ ಚ ಉತ್ತಮ ದ್ವಾರಯಾಪಕಂ, ಉತ್ತಮ ಶ್ಲೋಕ ಭಗವಂತ, ಅಂತಹ ಭಗವಂತನ ಮನೆ ಏನು ವೈಕುಂಠ, ಅನಂತಾಸನ, ಶ್ವೇತದ್ವೀಪಾದಿಗಳಿದೆ, ಅಲ್ಲಿ ಹೋಗ್ತಾರೆ. ವಿಶೇಷವಾಗಿ ಕೊಚ್ಚಿ ದೇಶದವರು, ಬಾಲಕರು, ಅಲ್ಲಿರ್ತಕ್ಕಂಥವರು ಅವರೆಲ್ಲರೂ ಕೂಡ ಇದನ್ನು ಅಭ್ಯಾಸ ಮಾಡಿದರೆ ನಾನು ಅವರನ್ನು ವಿಶೇಷವಾಗಿ ರಕ್ಷಣೆ ಮಾಡ್ತೇನೆ. ಅವರನ್ನು ಕೂಡ ಈ ಕೃತಿ ರಕ್ಷಣೆ ಮಾಡ್ತದೆ. ಆದ್ದರಿಂದ ಇದನ್ನು ವಿಶೇಷವಾಗಿ ನಾನಾಮುಖ ಪಂಡಿತರಿಂದ ಇದನ್ನು ಶ್ರವಣ ಮಾಡ್ರಿ ಅಂತ ಆದೇಶ ಮಾಡಿದ್ದಾರೆ ರಾಜರು. ಇನ್ನು ಲಕ್ಷ್ಮೀಪತಿ ಪ್ರಕರಣದಲ್ಲಿ ಭವಿಷ್ಯತಿ ಸುಷೇಣಾಗ್ರ್ಯ ಮೃಷಾ ನಹಿ ಕುರುಷ್ವತತ್ ಷೋಡಶಾಧ್ಯಾಯಿ ನಿರ್ದೋಷಂ ಪೋಷಯಸ್ವರುಷೇರ್ವಚಃ. ಹಯಗ್ರೀವ ಮುನಿಗಳು ಅಂದ್ರೆ ಯಾರು ಅಲ್ಲ. ಹಯಗ್ರೀವ ಮುನಿಗಳು ಅಂತಂದ್ರೆ ರಘುಪ್ರವೀರರು, ಅವರೇ ಪ್ರಾಮಾಣ್ಯ ಪ್ರಬೋಧಿನಿ ಅನ್ನೋ ವ್ಯಾಖ್ಯಾನ ಕರ್ತೃಗಳು, ಅವರೇ ಬರೆದವರು. ಅವರ ಬಗ್ಗೆ ಇಷ್ಟು ಹೇಳಿ ಮುಂದೆ ಲಕ್ಷ್ಮೀಪತಿ ಪ್ರಕರಣದಲ್ಲಿ ವಿಷಯಗಳನ್ನು ತಿಳಿಸ್ತಾರೆ. ಸುಷೇಣಾಗ್ರ್ಯ, ಜ್ಞಾನಿಶ್ರೇಷ್ಠರೇ, ನನ್ನ ಮಾತನ್ನ ನೀವು ಸುಳ್ಳು ಮಾಡಬೇಡ್ರಿ. ಈ 17 ಅಧ್ಯಾಯದವರೆಗೂ ನೀವು ವ್ಯಾಖ್ಯಾನ ಮಾಡಬೇಕು. ಇದನ್ನ ಆಷಾಢ ಮಾಸದ ಒಳಗಡೆನೆ ಹೋಮ ಮಾಡಬೇಕು. ಮಾಡಿದರೆ ವಿಶೇಷ ಫಲ ಅನ್ನೋದು ಅಸ್ತುಶ್ರೌಷಟ್ ಅಂತ ಇದನ್ನ ಕೊನೆ ಅಂತ್ಯದಲ್ಲಿ, ಪ್ರತಿಯೊಂದು ಶ್ಲೋಕದ ಅಂತ್ಯದಲ್ಲಿ ಹೇಳಿ ಹೋಮಿಸಬೇಕು. ಇದು ಅನಂತ ಅಂದ್ರೆ ಕೋಟಿ ಯಾಗ ಮಾಡಿದ ಫಲ ಏನಿದೆ, ಆ ಫಲವನ್ನ ಈ ವೃಂದಾವನಾಖ್ಯಾನದ ಕೃತಿಯ ಹೋಮದಿಂದ ಬರ್ತದೆ. ಎಲ್ಲರಿಗೂ ಕೂಡ ಸಂತೋಷದಾಯಕವಾಗಿದೆ ಇದನ್ನು ಪಾಠ ಮಾಡಿದರೆ. ಯಾರು ಇದನ್ನು ಪಾಠ ಮಾಡ್ತಾರೋ ಅವರಿಗೆ ಸಂತೋಷದಾಯಕವಾಗಿದೆ. ಶಿಷ್ಟಸ್ಸತು ಅಮೇಷ್ಟಶ್ಚ ಮೃಷ್ಟಾನ್ನಂ ಲಭತೆ ನರಃ. ಇಲ್ಲಿ ಹೇಳಿದ ಪ್ರಕಾರ ನಡ್ಕೊಂಡ್ರೆ ಮೃಷ್ಟಾನ್ನವನ್ನ ಹೊಂದುತ್ತಾನೆ, ನನಗೆ ಇಷ್ಟನೂ ಆಗ್ತಾನವ. ಹೀಗೆ ಲಕ್ಷ್ಮೀಪತಿ ಪ್ರಕರಣದಲ್ಲಿ ಹೇಳಿದ್ದಾರೆ. ಮತ್ತೆ ಇನ್ನೊಂದು ವಿಷಯ, ಷೋಡಶಾಧ್ಯಾಯಿಕಾಂ ಕೃತ್ವ ಏಧಮಾನ ದ್ವಿಡರ್ಪಿತಾಂ ಅಂತ ಇಲ್ಲೊಂದು ಹೇಳಿದ್ದಾರೆ. ಏಧಮಾನ ದ್ವಿಟ್ ನಾದ ಭಗವಂತ ಏನಿದ್ದಾನೆ ಅಂದ್ರೆ ಯಾರು ತಮ್ಮ ಯೋಗ್ಯತಾ ಮೀರಿ ಸಾಧನೆ ಮಾಡ್ತಾರೆ, ಆ ಸಾಧನೆ ಮಾಡಿದವರ ಕಂಡ್ರೆ ಆಗಲ್ಲ ಭಗವಂತನಿಗೆ. ಅಂತಹ ಭಗವಂತ ಅವರನ್ನ ದ್ವೇಷಿಸ್ತಾನೆ ಭಗವಂತ. ಅಂತಹ ಭಗವಂತ ಅವನಿಗೆ ನಾನು ಇದನ್ನು ಅರ್ಪಣೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಹಯಗ್ರೀವ ಮುನಿಗಳನ್ನು ತಗೊಳ್ಳಿಕ್ಕೆ ಇದೊಂದು ದಾರಿ. ಯಾಕೆಂದ್ರೆ ಕೊನೆಯಲ್ಲಿ ಶ್ರೀಮುಷ್ಣಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಏಧಮಾನ ದ್ವಿಡರ್ಪಿತಾಂ ಕರೋತು ಅಂತ ತಮ್ಮ ಕೊನೆಯ ವ್ಯಾಖ್ಯಾನದಲ್ಲಿ ತಮ್ಮ ಶ್ಲೋಕವನ್ನು ಹೇಳಿದ್ದಾರೆ ಸಮರ್ಪಣೆ ಮಾಡುವಾಗ. ಆದ್ದರಿಂದ ಇಲ್ಲಿಗೆ ತಿಳಿಯತ್ತೆ ಹಯಗ್ರೀವ ಮುನಿಗಳು ಅಂತಂದ್ರೆ ಇಲ್ಲಿ ಶ್ರೀಮುಷ್ಣಾಚಾರ್ಯರು ಅದನ್ನು ಸೂಕ್ಷ್ಮವಾಗಿ ಇಲ್ಲಿ ಆ ಪದಪ್ರಯೋಗದಿಂದಲೇನೆ ತಿಳಿಸಿದ್ದಾರೆ. ಇದು ಕೂಡ ನಿದರ್ಶನ. ಮುಂದೆ ಇವರೇ
ಹಯಗ್ರೀವ ಮುನಿಗಳೇ ಶ್ರೀಮುಷ್ಣಾಚಾರ್ಯರು ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಆಗಿದೆ ಅನ್ನೋದು ಒಂದು ವಿಶೇಷ. ಆದ್ರಿಂದ ರಾಜರು ಸರ್ವಜ್ಞರು ಅನ್ನೋದಕ್ಕೆ ಸಂದೇಹ ಇಲ್ಲ. ಇನ್ನ ಯಾರು 12 ಅಧ್ಯಾಯವನ್ನ ಪಾಠ ಮಾಡ್ತಾರೆ ಅವನು ದಡ್ಡನೇ ಆಗಿರಬಹುದು, ಬೇರೆ ಇತರ ಶಾಸ್ತ್ರಗಳನ್ನ ಅರಿಯದೇ ಇರಬಹುದು, ಆದರೆ ಅದನ್ನೂ ಕೊಟ್ಟು ಸ್ವರ್ಗದಲ್ಲಿ ಸುಖ ಅನುಭವಿಸ್ತಾನೆ, ಸ್ವರ್ಗದಲ್ಲಿ ಎಲ್ಲರಿಂದಲೂ ಕೂಡ ಪೂಜಿತನಾಗ್ತಾನೆ ಅನ್ನೋ ಅಂಶವನ್ನ ಹೇಳಿದ್ದಾರೆ. ಇನ್ನ 8 ಅಧ್ಯಾಯಗಳ ಪಾಠವನ್ನ ಮಾಡಿದವನು ನನಗೆ ಇಷ್ಟವಾದದ್ದನ್ನೆಲ್ಲವನ್ನೂ ಮಾಡಿದಂತಾಗ್ತಾನೆ, ಅವನು ಭಗವಂತನಿಗೆ ಪ್ರೀತಿ ಪಾತ್ರನಾಗ್ತಾನೆ. ಅಂದ್ರೆ ಇದರ ತಾತ್ಪರ್ಯ ಇಲ್ಲಿ ಶಬ್ದ ಪ್ರಯೋಗ ಮಾಡುವಾಗ ವಿಠ್ಠಲ ಪ್ರಿಯ ಅಂತ ಪ್ರಯೋಗ ಮಾಡಿದ್ದಾರೆ. ವಿಠ್ಠಲ ಪ್ರಿಯ ಅಂದ್ರೆ ವಿದಾಠಾನ್ ಲಾತೀತಿ ವಿಠ್ಠಲ, ಜ್ಞಾನ ಕೊಟ್ಟು ಅಜ್ಞಾನವನ್ನು ಕಳೆಯೋರು ಇವರು. ಆದ್ದರಿಂದ ಈ ಅಂತಹ ವಿಠ್ಠಲನ ಪ್ರಿಯನಾಗ್ತಾನೆ ಅಂದ್ರೆ ಅಜ್ಞಾನ ಹೋಗ್ತದೆ, ಜ್ಞಾನ ಬರ್ತದೆ ಅಂತ ಅರ್ಥ. ಹೀಗೆ ಭಗವಂತನಿಗೆ ಪ್ರೀತಿ ಪಾತ್ರನಾಗ್ತಾನೆ ಅನ್ನೋ ಅಂಶವನ್ನ ಲಕ್ಷ್ಮೀಪತಿಗಳಿಗೆ ಆ ಪ್ರಕರಣದಲ್ಲಿ ಹೇಳಿದ್ದಾರೆ. ಇನ್ನ ನಾಂದಿ ಪದ್ಯವನ್ನ ಮಂದರು ಕೂಡ ಇದನ್ನೇ ನಾಂದಿ ಪದ್ಯ ಅಂತ ತಿಳ್ಕೊಳ್ಳಿ ಅಂದಿದ್ದಾರೆ. ಯಾವುದು ಅಂತಂದ್ರೆ ಇದಂ ಸರ್ವಂ ವದ ವೃಂದಾವನಾಗ್ರೇ ಮನ್ನಂದನೆ ಕಂದ ಮಂದಾಶನಸ್ಯ ವೃಂದಾವನೆ ಪ್ರೀಯತಾಂ ಇಂದಿರೇಶೋ ಮನ್ನಂದನೆ ಚಾಹಮೇವ ದ್ವಿಜಾದ್ಯ. ವೃಂದಾವನದಲ್ಲಿ ಇರೋ ಭಗವಂತ ಏನಿದ್ದಾನೆ ಲಕ್ಷ್ಮೀಪತಿ ಹಯವದನ, ಅವನು ಇದರಿಂದ ಪ್ರೀತನಾಗಲಿ, ಈ ಪಾರಾಯಣ ಮಾಡೋರು ಯಾರಿದ್ದಾರೋ ಅವರ ಮೇಲೆ ಪ್ರೀತನಾಗಲಿ. ಮತ್ತೆ ನಾನು ಏನಲ್ಲಿದ್ದೇನೆ ಅಂದ್ರೆ ನಾನು ಪುತ್ರನಲ್ಲೂ ವಿಪ್ರನಲ್ಲೂ ಕೂಡ ನಾನಿದ್ದೇನೆ, ಅವನು ಕೂಡ ಪ್ರೀತನಾಗಲಿ ಈ ಪಾರಾಯಣದಿಂದ ಅಂತ ಆಗ್ತಾನೆ ಅನ್ನೋ ಅಂಶವನ್ನ ಇಲ್ಲಿ ಹೇಳಿದ್ದಾರೆ. ಇದಂ ನಾಂದಿ ಪದ್ಯಮ್ಮೆ ಮಂದಾನಾಮಪಿ ನಂದನ. ಇದನ್ನ ಮಂದರು ನಾಂದಿ ಪದ್ಯ ಅಂತ ತಿಳ್ಕೊಳ್ಳಿ. ಇದರಿಂದ ಇದು ಯಾರು ಕೇಳ್ತಾರೋ, ಯಾರು ತಿಳಿತಾರೋ ಅವರಿಗೆ ಆನಂದವನ್ನ ಕೊಡ್ತಕ್ಕಂತಾಗತ್ತೆ. ಮತ್ತೆ ಇತಿಶ್ರೀ ಅಂತ ಕೊನೆಗೆ ಹೇಳಬೇಕು, ಇತಿಶ್ರೀ ಅಂತ ಹೇಳಿ ಅದನ್ನು ಮುಗಿಸ್ಬೇಕು. ಹೀಗೆ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಹೇಳಿ ಅನ್ನೋ ಅಂಶವನ್ನ ಹೇಳಿದ್ದಾರೆ. ಲಕ್ಷ್ಮೀಪತಿಗಳಿಗೆ ಆದೇಶ ಮಾಡುವ ಮುಖಾಂತರ ನಮಗೆ ಇದನ್ನ ಸೂಚನೆ ಮಾಡ್ತಾ ಇದ್ದಾರೆ. ಇನ್ನ ವಿಪ್ರ ಪ್ರಕರಣದಲ್ಲಿ ಒಟ್ಟು 13 ಪ್ರಕರಣಗಳಿವೆ. ಅದರಲ್ಲಿ 3ನೇ ಪ್ರಕರಣ ವಿಪ್ರ ಪ್ರಕರಣದಲ್ಲಿ ತಿಳಿಸ್ತಾರೆ. ಬ್ರಾಹ್ಮಣ ಶೃಣು ಸಂವಾದಂ ಮುಖ್ಯ ಪ್ರಾಣಸ್ಯ ಮೇ ಗುಣಿನ್ ತನ್ಮತಂ ದೇಹಮುತ್ಸೃಜ್ಯ ಗಮಿಷ್ಯಾಮೀತಿ ಮನ್ಮತಂ. 17ನೇ ಅಧ್ಯಾಯದಲ್ಲಿ ಅಪಮೃತ್ಯು ಪರಿಹಾರ ಮಾಡಿದ್ದಾರೆ ವಿಪ್ರನಿಗೆ. ಇಲ್ಲೂ ಅದನ್ನ ಪ್ರಸ್ತಾಪಗೊಳಿಸ್ತಾರೆ. 2ನೇ ಬಾರಿ ನಾನು ನಿನಗೆ ಅಪಮೃತ್ಯು ಪರಿಹಾರ ಮಾಡಿದ್ದೇನೆ. ಇದು ಹೇಗೆ ಮಾಡಿದ್ದೀನಿ ಅಂತಂದ್ರೆ, ನಾನು ಭಗವಂತನ ಹತ್ರ ಕೇಳ್ಕೊಂಡೆ, ಪ್ರಾಣದೇವರಿಗೆ ಹೋಗಬಾರದು ಅಂತ ಆದೇಶ ಮಾಡಿ ಅಂತ ಕೇಳ್ಕೊಂಡೆ. ಪ್ರಾಣದೇವರು ಭಗವಂತನ ಆಜ್ಞಾಧಾರಕರಾಗಿದ್ದಾರೆ, ಅವರು ಕೂಡ ಅದನ್ನ ಹೋಗದೆ ತಾವಿದ್ದಾರೆ. ಪ್ರಾಣದೇವರು ಹೋಗುವಾಗ ಹೇಗೆ ಹೋಗ್ತಾರೆ, ಅಲ್ಲಿ ಹೇಗಿದ್ರು ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಪ್ರಾಣ ಊರ್ಧ್ವಮುಖದಿಂದ ಹೋಗುತ್ತೆ, ಅಪಾನ ಅಧೋಮುಖದಿಂದ ಹೋಗುತ್ತೆ. ಮಧ್ಯದಲ್ಲಿ ಸಮಾನ ನಾಮಕ ವಾಯುದೇವರಲ್ಲಿ ಅಂತರ್ಗತನಾಗಿದ್ದಾನೆ ವಾಮನರೂಪಿ ಪರಮಾತ್ಮ. ಅಂತಹ ವಾಮನರೂಪಿ ಪರಮಾತ್ಮನಿಗೆ ನಾನು ಎಲ್ಲಾ ವಿಶ್ವೇ ದೇವತೆಗಳು, ಎಲ್ಲಾ ದೇವತೆಗಳು ಕೂಡ ಉಪಾಸನೆ ಮಾಡ್ತಾರೆ. ಅಂಥವರಿಗೆ ನಾನು ಪ್ರಾರ್ಥನೆ ಮಾಡಿಕೊಂಡೆ. ವಾಮನರೂಪಿ ಪರಮಾತ್ಮ ಹೇಳ್ತಾನೆ, ಹೋಗೋದು ಬೇಡ, ಪ್ರಾಣ ಹೋಗೋದು ಬೇಡ, ತಡೀರಿ ಅಂತ ವಾಯುದೇವರಿಗೆ ಆದೇಶ ಮಾಡ್ತಾರೆ. ಅದರ ಪ್ರಕಾರ ಇವರ ಮೇಲಿರೋ ಒಂದು ವಾದಿರಾಜರ ಮೇಲೂ ಒಂದು ಸ್ನೇಹ ಅವರಿಗೆ, ಅದಕ್ಕೆ ಅವರು ಹೋಗದೇನೆ ರಕ್ಷಣೆ ಮಾಡಿದರು. ಹೀಗೆ ನಾನು ರಕ್ಷಣೆ ಮಾಡಿದ್ದೇನೆ, ಇದರಿಂದ ನನ್ನಿಂದ ನೀನು ಬದುಕಿದ್ದಿ. ಯಾಕೆ ಗೊತ್ತಾ, ಈ ಕೃತಿಯನ್ನ ನೀನು ಮುಂದೆ ಮಾಡಬೇಕು, ಅದನ್ನು ಸ್ಮರಣೆ ಮಾಡಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ದನ್ನೆಲ್ಲವನ್ನು ಮರಿಬಾರದು, ಅದನ್ನು ಸ್ಮರಣೆ ಮಾಡಿಕೊಂಡೇ ಇರಬೇಕು ನೀನು ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ನಿನ್ನ ರಕ್ಷಣೆ ಮಾಡಿದ್ದೇನೆ. ಅಲ್ಲೋ, ಅಂಥ ಸಾಮರ್ಥ್ಯ ವಾದರಾಜರಿಗೆ ಇದೆಯಾ ಅಂದ್ರೆ ಅವರೇ ಹೇಳ್ತಾರೆ, ಕರ್ತುಂ ಚಾಕರ್ತುಮಪ್ಪೇವಂ ಅನ್ಯಥಾ ಕರ್ತುಮೇವ ಚ ಸಮರ್ಥೋಹಂ ನ ಸಂದೇಹಶ್ಚೇಶ್ವರಸ್ಯ ಸದಾಜ್ಞೆಯ. ನಾನು ಮಾಡೋದನ್ನು ಮಾಡ್ತೀನಿ, ಮಾಡದೇ ಇರೋದನ್ನು ಮಾಡ್ತೀನಿ, ಯಾವುದು ಆಗ್ಲಿಕ್ಕೆ ಸಾಧ್ಯ ಅಲ್ಲೋ ಅದನ್ನೂ ಮಾಡ್ತೀನಿ, ಅಂತಹ ಸಮರ್ಥ ನಾನು. ಆದರೆ ಮಾಡುವಾಗ ಭಗವಂತನ ಆಜ್ಞಾ ಏನಿದೆ ಅದರ ಅನುಸಾರಿಯಾಗಿ ನಾನು ಮಾಡ್ತೇನೆ ಅನ್ನೋ ಅಂಶವನ್ನ ಹೇಳಿದ್ದಾರೆ. ಆದ್ದರಿಂದ ನಾನು ನಿನಗೆ ಆಯುಷ್ಯ ಕೊಟ್ಟಿದ್ದೇನೆ, ಬದುಕು ಯಾವ ರೀತಿ ಕೊಟ್ಟಿದ್ದೇನೆ, ಯಾವ ರೀತಿ ರಕ್ಷಣೆ ಮಾಡಿದ್ದೇನೆ ಅಂತಂದ್ರೆ, ಪರೀಕ್ಷಿತ್ ಮಹಾರಾಜನನ್ನ ಯಾವ ರೀತಿಯಾಗಿ ಅಶ್ವತ್ಥಾಮಾಚಾರ್ಯರು
ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಪರೀಕ್ಷಿತ್ ಮಹಾರಾಜ ಸಾವಿಗೆ ಈಡಾಗಬೇಕು, ಅದರಿಂದ ಕೃಷ್ಣ ಪರಮಾತ್ಮ ರಕ್ಷಣೆ ಮಾಡಿದ ಹೇಗೋ ಅದರಂತೆ ನಾನು ನಿನ್ನನ್ನ ರಕ್ಷಣೆ ಮಾಡಿದ್ದೇನೆ. ಸಂಕರ್ಷಣ ರೂಪಿ ಭಗವಂತ, ಅಶ್ವತ್ಥಾಮಾಚಾರ್ಯ ಅಂದ್ರೆ ರುದ್ರದೇವರು, ಅಲ್ಲಿ ಪ್ರಾಣ ತೆಗೆಯೋ ಒಂದು ಶಕ್ತಿ ಇರೋದಂತಂದ್ರೆ ಇಲ್ಲಿ ದೃಷ್ಟಾಂತ ತಗೊಳ್ಳೋದಾದ್ರೆ ಅಲ್ಲಿರ್ತಕ್ಕಂಥ ಭಗವಂತ ಸಂಕರ್ಷಣ ರೂಪಿ ಭಗವಂತ ಪ್ರಾಣ ತೆಗೆಯೋ ಸಾಮರ್ಥ್ಯ ಇದೆ, ಅದನ್ನು ತೆಗೆಯುತ್ತಿದ್ದ, ಅದರಿಂದ ನಾನು ತಡೆದೆ. ಪರಮಾತ್ಮನಿಗೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದೆ. ಇಲ್ಲಾಂದ್ರೆ ನಾನು ವಾಯುದೇವರಿಗೆ ಕೇಳ್ಕೊಳ್ಬಹುದಾಗಿತ್ತಲ್ಲ, ವಾಯುದೇವರಿಗೆ ನನಗೆ ಸ್ನೇಹ ಇರೋದ್ರಿಂದ ನಾನು ಕೇಳ್ಕೊಳ್ಬಹುದಾಗಿತ್ತು. ಆದ್ರೂ ಯಾಕೆ ಕೇಳಿದೆ ಅಂತಂದ್ರೆ ಇದಕ್ಕೆ ದೃಷ್ಟಾಂತದಿಂದ ನಾವು ತಿಳ್ಕೊಳ್ಬಹುದ ಅಂಶ ಸಂಕರ್ಷಣ ರೂಪಿ ಭಗವಂತ ತೆಗೆಯೋದು. ವಾಯುದೇವರಿಗೂ ಸಾಮರ್ಥ್ಯ ಇಲ್ಲದು, ಅದಕ್ಕೋಸ್ಕರ ನಾನು ದೇವರ ಹತ್ರ ಹೇಳ್ಕೊಂಡೆ. ಅದನ್ನ ಆದೇಶ ಮಾಡಿದರು, ಪರಮಾತ್ಮ ಆದೇಶ ಮಾಡಿದ ಪ್ರಾಣ ತೆಗಿಬೇಡ ಅಂತ ವಾಯುದೇವರಿಗೆ. ಆ ನಂತರ ವಾಯುದೇವರು ಕೂಡ ಭಗವಂತನ ಆಜ್ಞಾ ಮತ್ತು ನನ್ನ ಮೇಲಿರೋ ಸ್ನೇಹದಿಂದ ಪ್ರಾಣ ಅಲ್ಲಿಂದ ಹೋಗದೇನೆ ಯಥಾ ಪೂರ್ವದೇವ ಹೇಗಿತ್ತೋ ಹಾಗೆ ನಾನು ಇರೋ ಹಾಗೆ ಮಾಡಿದ್ದೇನೆ ಅಂತ ಅನ್ನೋ ಅಂಶವನ್ನ ಸೂಕ್ಷ್ಮವಾಗಿ ಇಲ್ಲಿ ತಿಳಿಸಿದ್ದಾರೆ. ಇನ್ನ ಶೇಷ ಪ್ರಕರಣ, ಅಹಂಕಾರಿಕ ಪ್ರಾಣದೇವರು ಅಂತ ಪ್ರಸ್ತುತ ಆಗಿದೆ ಅದು. ಅಂತಹ ಅವರಿಗೆ ಆದೇಶ ಮಾಡ್ತಾರೆ, ಮದ್ದತ್ತ ಜೀವನಂ ಯದ್ವತ್ ಋಣಬಂಧಂ ಮೋಚನಂ ಭವಿತಾಮೇ ನಂದನಸ್ಯ ಚರಣದ್ವಂದ್ವ ವಂದನಂ. ಈ ವಿಪ್ರರನ್ನ ನೀನು ಆಶ್ರಯಿಸು, ಯಾಕೆಂದ್ರೆ ಅವರಲ್ಲಿ ನಾನಿದ್ದೇನೆ. ಅವರು ನಿನಗೆ ಋಣ ಇಲ್ಲದಂತೆ ಮಾಡ್ತಾರೆ, ಮರಣ ಇಲ್ಲದಂತೆ ಮಾಡ್ತಾರೆ. ಅಂದ್ರೆ ತಾತ್ಪರ್ಯ ಅದಕ್ಕೆ ಮೋಕ್ಷ ಕೊಡ್ತಕ್ಕಂಥವರಾಗಿದ್ದಾರೆ. ಯಾಕೆ ಅವರಿಗೆ ಆ ಸಾಮರ್ಥ್ಯ ಇಲ್ಲ, ಅವರಲ್ಲಿದ್ದು ನಾನು ಕೊಡೋ ನನಗೆ ಅದು ಸಾಮರ್ಥ್ಯ ಇದೆ. ಯಾಕೆ ಅಂತಂದ್ರೆ ಅದನ್ನು ಹೇಳಿದ್ದಾರೆ, ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಭಗವಂತನಿಗೆ ಹೇಗೆ ಮುಕ್ತಿ ಕೊಡೋ ಸಾಮರ್ಥ್ಯ ಇದೆಯೋ ಹಾಗೆ ವಾಯುದೇವರಿಗೂ ಕೊಡೋ ಮುಕ್ತಿ ಸಾಮರ್ಥ್ಯ ಇದೆ. ಆದರೆ ಭಗವಂತನ ಆಜ್ಞಾ ಇದ್ರೆ ಮಾತ್ರ, ಆ ಭಗವಂತನ ಅನುಗ್ರಹದಿಂದ ಮಾತ್ರ ಅದು ಸಾಮರ್ಥ್ಯ ಅವರಿಗಿದೆ ಅನ್ನೋ ಅಂಶವನ್ನ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ ಇಲ್ಲಿ ನಾನು ವಿಪ್ರನಲ್ಲಿದ್ದು ನಿನ್ನನ್ನು ರಕ್ಷಣೆ ಮಾಡೋ ಸಾಮರ್ಥ್ಯ ನನಗಿದೆ, ನೀನು ವಿಪ್ರನನ್ನ ನಂಬು ಅನ್ನೋ ಅಂಶವನ್ನ ಶೇಷರಿಗೆ ಆದೇಶ ಮಾಡಿದ್ದಾರೆ. ಅಲ್ಲ, ಈ ಪ್ರಾಣ ತೆಗಿಲಿಕ್ಕೆ ಆಗಲಾರದ ಸಾಮರ್ಥ್ಯ ಅಂತಂದ್ರಲ್ಲ, ಪ್ರಾಣ ನೀವು ರಕ್ಷಣೆ ಮಾಡ್ತೀನಿ, ನಾನು ಪ್ರಾಣ ಹೋಗಲಾರದ ಕಾಪಾಡ್ತೀನಿ ಅಂತ ಹೇಳಿದ್ರಲ್ಲ, ಇದು ಅವ್ರಿಗಿದೆಯೋ? ಯಾಕೆಂದ್ರೆ ಯಮದೇವರು ಇದ್ದಾರಲ್ರಿ, ಅವ್ರಿಗೂ ಒಂದಿದೆಯಲ್ಲ ಅಧಿಕಾರ, ದೇವ್ರು ಕೊಟ್ಟಿದ್ದಾನೆ. ಆದ್ರಿಂದ ಪ್ರಾಣ ತೆಗಿಬಹುದಲ್ವಾ, ಯಮದೇವರು ಏನಾದ್ರು ಪ್ರಯತ್ನ ಮಾಡಬಹುದಲ್ಲ ಅಂತಂದ್ರೆ ಮಾಡಲ್ಲ ಅಂತಾರೆ. ನಾನು ಹೋಗಿದ್ದೆ, ಅಲ್ಲೂ ಹೋಗಿದ್ದೆ, ಯಮಲೋಕಕ್ಕೂ ಹೋಗಿದ್ದೇನೆ. ನಾನು ಹೋಗಿ ಅಹಂ ಸಂಯಮನೀಂ ಗತ್ವ ದಮನೀಯ ಸುಪಾಪಿನ, ಯಮದೇವರು ಆದರ ಮಾಡ್ಕೊಂಡಾಗ ಅಲ್ಲಿ ತುಂಬಾ ಪಾಪಿಗಳು ಕಷ್ಟಪಡ್ತಾ ಇದ್ರು. ವಾಸ್ತವಿಕ ವಿಷ್ಣು ಭಕ್ತರೇ, ಯಾವುದೋ ಅನ್ಯಥಾ ಜ್ಞಾನದಿಂದ ಪಾಪ ಮಾಡಿ ಪಾಪ ಸಾಧನಕ್ಕೆ ಗುರಿಯಾಗಿ ತಾವು ಅಲ್ಲಿ ನರಕ ಭಾಜನರಾಗಿದ್ದಾರೆ. ಅವರನ್ನು ಕೂಡ ನಾನು ನನ್ನ ಕಮನೀಯಂ ಸುಂದರವಾಗಿರ್ತಕ್ಕಂತಹ ನನ್ನನ್ನ ಅವರು ನೋಡಿ ಏನ್ ಮಾಡಿದ್ರು, ಅವರನ್ನ ನಾನು ರಕ್ಷಣೆ ಮಾಡಿದೆ. ಯಾರು ನನ್ನನ್ನ ವಾದಿರಾಜರು ರುಜುಗಳು ಅಂತ ಈ ರೀತಿಯ ವಾದಿರಾಜರು ಜ್ಞಾನಿಗಳಾದವರು ಯಾರೋ ಒಬ್ರು ಬಂದಿದ್ದಾರೆ ಅಂತ ಯಾವಾಗ ಗುರುತಿಸಿದ್ರೋ ಅವಾಗ ನಾನು ಅವರನ್ನ ರಕ್ಷಣೆ ಮಾಡಿದೆ. ಅವರಿಂದ ಆ ನರಕದಿಂದ ರಕ್ಷಣೆ ಮಾಡಿ ಸದ್ಗತಿಯನ್ನ ಕೊಡುವ ಹಾಗೆ ಹೇಳಿದೆ. ಅಲ್ಲಿ ಯಮದೇವರು ಕೂಡ ಹೇಳ್ತಾರೆ, ಅದನ್ನೇ ಹೇಳ್ತಾರೆ ವಾದಿರಾಜರು. ಯಮದೇವರು ಹೇಳಿದ್ದಾರೆ, ನೋಡು ಇದನ್ನು ತಲೆಯಲ್ಲಿಟ್ಟುಕೋ, ವೃಂದಾವನ ಆಖ್ಯಾನವನ್ನ ನೀನು ನಂಬಬೇಕು, ನಾನು ರುಜು ಅಂತ ನಂಬಬೇಕು, ನಂಬದೇ ಹೋದ್ರೆ ಗತಿ ಏನಾಗತ್ತೆ ಅನ್ನೋ ಅಂಶವನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ನೋಡು ಏನು ಅಂತಂದ್ರೆ, ಯಮೋಪಿ ಮಾಂ ತದಾಪ್ರಾಹ ತ್ವಾಂ ಏ ನಿಂದಂತಿ ಮಾನವಾಹ ತಾನ್ ನೈವ ಮುಂಚಾಮಿ ಧೀಮನ್ ಬ್ರಹ್ಮ ಕಲ್ಪಕ್ಷಯೇಪ್ಯಹಂ. ಯಮದೇವರು ಹೇಳ್ತಾರೆ, ಯಾರು ನಿಮ್ಮನ್ನ ನಿಂದನೆ ಮಾಡ್ತಾರೋ ಅಂತಹ ಮಾನವನನ್ನ ನಾನು ಬಿಡೋದಿಲ್ಲ, ಎಲ್ಲಿವರೆಗೂ ಬಿಡೋದಿಲ್ಲ. ಬ್ರಹ್ಮಕಲ್ಪಕ್ಷಯೇ, ಬ್ರಹ್ಮಕಲ್ಪ ಪರ್ಯಂತ ನಾನು ಅವರನ್ನು ಬಿಡಲ್ಲ, ನಿಂದನೆ ಮಾಡೋರನ್ನ. ಆ ಥರದವರು ವೃಂದಾವನ ಕೃತೌ ಚೋಕ್ತ ಮಹಿಮಾ ಘಟತೆ ನತೆ. ಒಂದು ವೇಳೆ ವೃಂದಾವನ ಕೃತಿಯಲ್ಲಿ ಸಂದೇಹ ಪಟ್ಟು ಅಯ್ಯೋ ವಾದಿರಾಜರಲ್ಲಿ ಇಂತಹ ಸಾಮರ್ಥ್ಯ ಇಲ್ಲ ಅಂತ ಶಂಕೆ ಮಾಡೋರಿದ್ದಾರಲ್ಲ, ಅದು ಕೂಡೋದಿಲ್ಲ ಅಂತ ಸ್ಪಷ್ಟವಾಗಿ ವಿಪರೀತ ಜ್ಞಾನ ತಾಳೋರಿದ್ದಾರಲ್ಲ, ಅಂಥವರನ್ನು ಕೂಡ ನಾನು ಬಿಡೋದಿಲ್ಲ. ನಮುಂಚಾಮಿ ಆತತಾಯಿನಃ. ಅವ್ರಿಗೆ ಶಬ್ದ ಪ್ರಯೋಗ ಮಾಡುವಾಗ ಎಂಥವರು ಅಂತ ಹೇಳ್ತಾರೆ ನೋಡ್ರಿ, ಆತತಾಯಿಗಳವರು ಹೇಳಿದ್ದಾರೆ. ಆತತಾಯಿಗಳು ಅಂತಂದ್ರೆ ಬೆಂಕಿ ಹಚ್ಚೋರು, ವಿಷ ಕೊಡೋರು, ಶಸ್ತ್ರವನ್ನ ಎತ್ತಿ ಅವರಿಗೆ ಬಾಣ ಹೂಡೋರು, ಅವರು ಆತತಾಯಿಗಳು, ನಮ್ಮನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟವರು ಅಂತ. ಅಥವಾ ನಮ್ಮ ಹಣವನ್ನೇ ಅಪಹಾರ ಮಾಡುವವರು, ಇವರೆಲ್ಲ ಆತತಾಯಿಗಳು. ಅಥವಾ ಹೊಲ, ನಮ್ಮ ಕ್ಷೇತ್ರ ಏನಿದೆ ಅದನ್ನ ಕಳತನ ಮಾಡುವವರು, ಅದನ್ನು ತಗೊಳ್ಳೋರು, ಹೆಣ್ಣಂದ್ರ ಮೇಲೆ ಕಣ್ಣು ಹಾಕೋರು, ಇಂತಹ ಏನಿದಾರಲ್ಲ ಇವೆಲ್ಲ ಇಂಥವರಿಗೆ ಆತತಾಯಿಗಳು ಹೊಂದಿದ್ದಾರೆ. ಇಂತಹ ಪಾಪಿಗಳು ವೃಂದಾವನ ಕೃತಿಯನ್ನ ಯಾರು ನಿಂದನೆ ಮಾಡ್ತಾರೋ
ಅವರು ಈ ಏತಾದೃಶ ಪಾಪಕ್ಕೆ ಸದೃಶರಾಗ್ತಾರೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಆತತಾಯಿನಃ ಅಂತ ನಮುಂಚಾಮಿ ಆತತಾಯಿನಃ ಅನ್ನೋ ಶಬ್ದವನ್ನ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಇನ್ನು ಈ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಕೂಡ ವೃಂದಾವನದ ಖ್ಯಾತಿಯನ್ನು ಮಾಡು, ಪ್ರಸಿದ್ಧಗೊಳಿಸು. ನಂದನ ನಿನಗೆ ಧಾನ್ಯ ಧನ ಇವೆಲ್ಲವೂ ಕೂಡ ಬರೋದಿಲ್ಲ ಅನ್ಕೊಂಡೇನು, ಎಲ್ಲ ಬರ್ತದೆ, ಮಾಡು ನೀನು. ಮತ್ಕರಾದ್ ಆಗತಂ ಮಿತ್ತಂ ತಸ್ಮೈ ದತ್ವಾತು ಪೋಷಯ ತೋಷಯಾದ್ಯ ದಿನಾರಭ್ಯ ಯದ್ವಾ ಪುಣ್ಯ ದಿನೇ ಮಮ. ಶೇಷರಿಗೆ ಆದೇಶ ಮಾಡ್ತಾರೆ, ನೀನು ಇದೆಲ್ಲವನ್ನು ಮಾಡ್ತಕ್ಕಂಥವರು ವಿಪ್ರರು, ಅವರಿಗೆ ಇದೆಲ್ಲವನ್ನು ಕೊಡು. ಮತ್ತೆ ನಿನ್ನ ಸಂಪಾದನೆಯನ್ನು ನನ್ನನ್ನ ಇಟ್ಟುಕೊಂಡು ನೀನೇನು ಸಂಪಾದನೆ ಮಾಡಿದ್ದೀಯಲ್ಲ ಅದನ್ನ ಅವರಿಗೆ ಕೊಡು. ಅದು ಯಾವಾಗ ಬೇಕಾದರೂ ಕೊಡು, ಇವತ್ತಿನಿಂದ ಆರಂಭ ಮಾಡಿ ಯಾರು ಕೊಡು, ಅಥವಾ ಪುಣ್ಯ ದಿನೇವ ನನ್ನ ಪುಣ್ಯ ದಿನದಂದಾರು ಕೊಡು ಅನ್ನೋ ಅಂಶವನ್ನ ಹೇಳಿದ್ದಾರೆ. ಶೇಷರಿಗೆ ಆದೇಶವನ್ನ ಮಾಡಿದ್ದಾರೆ. ಇದು ಆದದ್ದು ಉಂಟು, ಇದಕ್ಕೂ ನಿದರ್ಶನ, ಇದು ಆದದ್ದಿದೆ. ಮುಂದೆ ಎಲ್ಲ ಆಗೋದನ್ನ ಇಲ್ಲಿ ಹೇಳಿದ್ದಾರೆ. ಹೇಗೆ ಮಹಾಭಾರತ ಮುಂದೆ ಆದದ್ದನ್ನೆಲ್ಲ ಮುಂಚಿತವಾಗಿ ವೇದವ್ಯಾಸದೇವರು ಹೇಳಿದಾರೋ ಆ ರೀತಿಯಾಗಿ ಇವರು ಸರ್ವಜ್ಞರಲ್ಲ, ರುಜುಗಳು. ಆದ್ದರಿಂದ ಇವರು ಮುಂದೆ ಆದದ್ದನ್ನೆಲ್ಲವನ್ನು ಕೂಡ ನಿದರ್ಶನ ರೂಪೇಣ ಹೇಳಿದ್ದಾರೆ. ಹೇ ವಿಪ್ರ ಕವಿವೃತ್ತೇನ ಶ್ಲೋಕೇನ ತು ಮಮಾಗ್ರತಃ. ಇನ್ನು ವಿಪ್ರ ಪ್ರಕರಣ ಆರಂಭ ಆಗತ್ತೆ. ಅಲ್ಲಿ ಆದೇಶ ಮಾಡ್ತಾರೆ ವಿಪ್ರರಿಗೆ, ನಾನು ಮಾಡಿದ ಏನು ಶ್ಲೋಕಗಳಿದೆ ಅದನ್ನು ಹೇಳಿ ಕುಣಿ, ನೃತ್ತಂ ಕುರು, ನರ್ತನ ಮಾಡು. ಸುವೃತ್ತೇನ ವಿತ್ತಂ ತವ ಭವಿಷ್ಯತಿ, ನಿನಗೆ ಒಳ್ಳೆ ಸಂಪತ್ತು ಬರ್ತದೆ, ಜ್ಞಾನ ಸಂಪತ್ತು ಬರ್ತದೆ ಅಂತ ಅರ್ಥ. ಏನು ಇದನ್ನು ಕುಣಿಯೋದ್ರಿಂದ ಬರೀ ಸಾಧಾರಣ ಸಂಪತ್ತಲ್ಲ, ಆಖ್ಯಾನ ಹೇಳೋದ್ರಿಂದ ಸಾಧಾರಣ ಸಂಪತ್ತು ಬರ್ತದೇನು, ವಿತ್ತಂ ತವ ಭವಿಷ್ಯತಿ, ಜ್ಞಾನ ಬರ್ತದೆ, ಜ್ಞಾನ ಸಂಪತ್ತು ಇವೆಲ್ಲವೂ ಕೂಡ ನಿನಗೆ ಬರ್ತದೆ. ಅಧ್ಯಾಯದ ವಿಭಾಗ ಮಾಡು, ಉದ್ದಕ್ಕೆ ನಾನು ಹೇಳಿದ್ದೀನಿ ಅದನ್ನು ಅಧ್ಯಾಯ ವಿಭಾಗ ಮಾಡು ಸರಿಯಾಗಿ. ಇದರಿಂದ ರಾಜಸೂಯ ಯಾಗವನ್ನ ಭೀಮಸೇನ ದೇವರು ಮಾಡಿ ಯಾವ ರೀತಿಯಾಗಿ ಆ ರಾಜಸೂಯ ಯಾಗದ ಫಲವನ್ನ ಹೊಂದಿದ್ರೋ ಹೀಗೆ ಅಧ್ಯಾಯ ವಿಭಾಗ ಮಾಡೋದ್ರಿಂದ ನಿನಗೆ ರಾಜಸೂಯ ಯಾಗದ ಫಲ ಏನಿದೆಯೋ ಅದು ನಿನಗೆ ಬರುತ್ತದೆ. ಅದನ್ನ ಅಧ್ಯಾಯ ವಿಭಾಗವನ್ನ ಮಾಡು ಅನ್ನೋ ಆದೇಶವನ್ನ ತಿಳಿಸಿದ್ದಾರೆ ದೃಷ್ಟಾಂತತಯ. ರಾಜಸೂಯ ಯಾಗ ಅಂದ್ರೆ ಏನು? ದೇವಾನುದೇವತೆಗಳು ಅಲ್ಲಿ ಸನ್ನಿಹಿತರಾಗಿದ್ರು. ಅಂತಹ ರಾಜಸೂಯ ಯಾಗದ ಫಲ ಹೊಂದೋದಂದ್ರೆ ತಾತ್ಪರ್ಯ ಆಖ್ಯಾನ ಕೃತಿ ಎಂತಹ ಉತ್ತಮವಾದ ಗ್ರಂಥ, ಅದನ್ನ ನಿಂದ ಮಾಡೋರಿಗೆ ಏನಂತ ಹೇಳಬೇಕು ಅದನ್ನ ಆದೇಶ ಮಾಡಿದ್ದಾರೆ. ಇನ್ನು ವಿಪ್ರ ಪ್ರಕರಣ ಅಲ್ಲಿ ಇದು ಹಯಗ್ರೀವ ಕರ್ಮಂದಿ ಪ್ರಕರಣದಲ್ಲಿ ಹೇಳ್ತಾರೆ, ಹಯಕಂದರ ಸನ್ನಾಮಧರ ವಿದ್ವದ್ದುರಂಧರ ಕರ್ಮಂದೀಶ್ವರ ಮದ್ವೃಂದಾವನ ಮಂದಿರಗಂ ಹರಿಂ. ನೋಡು, ಹಯಗ್ರೀವ ಅಂತ ನನಗೆ ನನ್ನ ಉಪಾಸ್ಯ ಮೂರ್ತಿ, ನನ್ನ ಬಿಂಬರೂಪಿ ಆ ಭಗವಂತನ ಹೆಸರನ್ನು ನೀನು ಇಟ್ಟುಕೊಂಡಿದ್ದಿ, ನನಗೆ ಬಹಳ ಪ್ರೀತಿ ಪಾತ್ರ ನೀನು. ಅಂತಹ ನೀನು ಮದ್ವೃಂದಾವನ ಮಂದಿರಗಂ ಹರಿಂ, ನನ್ನ ವೃಂದಾವನದಲ್ಲಿರ್ತಕ್ಕಂತಹ ಹರಿಯನ್ನು ಭಜ, ಸೇವಸು. ಅಷ್ಟೇ ಅಲ್ಲ, ತದ್ಭಜಕಂ ಮಾಂಚ, ಅವನ ಭಜಕ, ಅವನ ಸೇವಕ, ಅವನನ್ನ ಸೇವಿಸ್ತಕ್ಕಂತಹ ನನ್ನನ್ನು ಕೂಡ ನೀನು ಸೇವಾ ಮಾಡು. ತ್ಯಜ ದುರ್ಜನ ಸಂಗತಿನ ಬಿಡು, ಇನ್ನೊಬ್ಬರ ಕೆಟ್ಟವರ ಸಂಘವನ್ನ ಬಿಟ್ಟು ದ್ವಿಜೇ ಸುಜನತಾಂ ಪಶ್ಯ, ಅವನು ಒಳ್ಳೆಯವನು, ವಿಪ್ರ ಒಳ್ಳೆಯವನು, ಅವನಲ್ಲಿ ಆ ಒಳ್ಳೆತನವನ್ನ ಕಾಣು, ಅವನ ಸೇವಾ ಮಾಡು. ಭಜತೆ ನಿಜ ಸೇವೆಯ, ಅವರ ಸೇವೆಯಿಂದ ನೀನು ನನ್ನನ್ನ ಹೊಂದಲಿಕ್ಕೆ ಸಾಧ್ಯ. ವೃಂದಾವನ ಕೃತೌ ಚೋಕ್ತ ಮಹಿಮಾ ಘಟತೇನವ ಇತಿತೇ ಸಂಶಯೋ ಮಾಸ್ತು. ವೃಂದಾವನದ ಕೃತಿಯಲ್ಲಿ ಹೇಳಿದ ಮಹಿಮೆ ಇದು ರಾಜರಲ್ಲಿ ಕೂಡ್ತದೋ ಇಲ್ಲೋ ಅಂತ ವಿಚಾರ ಮಾಡಬೇಡ, ಸಂದೇಹ ಪಡಬೇಡ, ಸ್ಮರಿಸೋ. ನಾನು ಹೇಳಿದ್ದು ಯಮದೇವರು ಯಮದೇವರು ಹೇಳಿದ್ದನ್ನ ಸ್ಮರಣೆ ಮಾಡು. ಯಮೋಕ್ತಂ ಶೃಣು ತತ್ರ ಚ, ಆದ್ರಿಂದ ಎಚ್ಚರಿಕೆ, ಇದರಲ್ಲಿ ಸಂದೇಹ ಪಡಬೇಡ ಅನ್ನೋದನ್ನ ಅಂಶವನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರು ಕೆಲವರು ವ್ಯಾಖ್ಯಾನಕಾರರು ಹೀಗೆ ಹೇಳಿದ್ದಾರೆ, ಕೃಷ್ಣ ಪತ್ನಿ ಕಶೇರು ಅಂತ ವಾದರಾಜರು ಅಂತ ಹೇಳ್ತಾರೆ, ಅದು ಕೂಡ ಸರಿಯಲ್ಲ, ಅದನ್ನು ಬಿಡು. ನಾನು ಹೇಳಿದ ಸಿದ್ಧಾಂತ ಏನಿದೆಯಲ್ಲ, ಯೋಮಾಂ ದೇವಂ ವಿಜಾನಾತಿ ರುಜುಸ್ತಂ ಪುಣ್ಯಕೃನ್ನರಹ ಅನ್ನೋ ಸ್ಪಷ್ಟವಾದ ಮಾತನ್ನು ನಾನು ಹೇಳಿದ್ದೇನೆ, ಅದನ್ನು ನಂಬು. ನಾನು ರುಜು ಅನ್ನೋದನ್ನ ಇದನ್ನ ಹೇಳಿ ಪ್ರತಿಪಾದನೆ ಮಾಡು ಅನ್ನೋ ಅಂಶವನ್ನ ಇಲ್ಲಿ ಹೇಳಿದ್ದಾರೆ. ಅಹಂ ಜಾನಾಮಿತೇ ನಾಮ ಮಮನಾಥಸ್ಯ ಮಾನಿತಂ, ನಿನ್ನ ಮೇಲೆ ನನಗೆ ಅಪಾರ ಗೌರವ. ಯಾಕೆ ಗೊತ್ತೇನೋ, ಭಗವಂತ ನನ್ನ ಉಪಾಸ್ಯ ಮೂರ್ತಿ ಅಂದ್ರೆ ಭಗವಂತನ ಮೇಲೆ ಎಷ್ಟು ನಂಬಿಕೆ. ಭಕ್ತರದ್ದು ಸ್ತೋತ್ರ ಅಲ್ಲ ಅಂತಾರವರು. ಇಲ್ಲಿಂದ ಸೂಚನೆ ಮಾಡ್ತಿದ್ದಾರೆ, ಶೇಷನಿಗೆ ಹೇಳಿದ್ವಿ, ನಾನು ಶೇಷನಿಗೆ ಆದೇಶ ಮಾಡಿದೆ, ಅದ್ರ ತಾತ್ಪರ್ಯ ಅಷ್ಟೇ ಅಲ್ಲ. ನಾನಲ್ಲಿ ಏನಾದ್ರು ಒಂದಿಷ್ಟು ಅವರ ಬಗ್ಗೆ ಹೊಗಳಿದ್ರೆ ಅದು ಭಗವಂತನಿಗೆ ನಾನು ಹೇಳ್ತಿದ್ದೀನಿ ಅನ್ನೋದನ್ನ ಈ ಒಂದು ಪ್ರಕರಣದಿಂದ ಸೂಚನೆ ಮಾಡ್ತಾ ಇದ್ದಾರೆ. ಅಹಂ ಜಾನಾಮಿತೇ ನಾಮ ಮಮನಾಥಸ್ಯ ಮಾನಿತಂ, ನೀನು ನನ್ನ ಭಗವಂತನ ಉಪಾಸ್ಯ ಮೂರ್ತಿ, ಅವನ ಹೆಸರನ್ನ ಇಟ್ಟುಕೊಂಡಿದ್ದಿ, ಆದ್ರಿಂದ ನೀನು ನನಗೆ ಗೌರವಿತನಾಗಿದ್ದಿ. ತೇನ ಮನ್ನಂದನಾದೀನ ಮಾನ್ಯಸ್ತ್ವಂ ನಾತ್ರ ಸಂಶಯ, ನಿಮಗೆ ವಿಪ್ರರು ಎಲ್ಲರೂ ಕೂಡ ನಿನಗೆ ಒಳ್ಳೆ ಗೌರವವನ್ನು ಕೊಡ್ತಾರೆ. ಯಾಕೆಂದ್ರೆ ನನ್ನ ಉಪಾಸ್ಯ ಮೂರ್ತಿ ಹೆಸರನ್ನ ನೀನು ಇಟ್ಕೊಂಡಿದ್ದಿ, ಮತ್ತೆ ಜ್ಞಾನಿನೂ ಆಗಿದ್ದಿ.
ಮಮ ವೃಂದಾವನಾಖ್ಯಾನಂ ತವ ಸುಂದರಕರ್ಣತಃ ಮನ್ನಂದನ ವದೇವತ್ವಂ ನಂದಯನ್ ಮಾಂ ಶೃಣುಷ್ವತತ್. ನನ್ನನ್ನು ಸಂತೋಷಪಡಿಸು, ವೃಂದಾವನಾಖ್ಯಾನವನ್ನ ನಿನ್ನ ಕಿವಿಗಳಿಂದ ಕೇಳಿ ನನ್ನ ಮಗನಂತೆ ನೀನು ಕೇಳಿ ಸಂತೋಷಪಡಿಸು, ಪ್ರಯತ್ನ ಪಡು ಅನ್ನೋ ಆದೇಶವನ್ನ ಹೇಳಿದ್ದಾರೆ. ತೇನತೇ ಭವಿತಾಶ್ರೇಯ ಕೇನ ಯಾಸಂತ್ಯುಪಸ್ಥಿತಂ. ಆದ್ರಿಂದ ನಿನಗೆ ಇದರಿಂದ ಏನಾಗ್ತದೆ? ಶ್ರೇಯಸ್ಸೇ ಇದೆ, ನಿನಗೇನು ಕೆಡಕಂತರೂ ಆಗೋದಿಲ್ಲ. ವಿಚಾರ ಮಾಡಬೇಡ್ರಿ. ವೃಂದಾವನಾಖ್ಯಾನ ಕೃತಿ ಅಬದ್ಧ ಹಾಗೆ ಹೀಗೆ ಅಂತ ಅದನ್ನ ಬಿಟ್ಟು ಪಾರಾಯಣ ಮಾಡದೇ ಇರೋರು ಏನೋ ರಾಜರ ಭಕ್ತರಂತಾರೆ, ಆದ್ರೂ ಕೆಲವರು ಪಂಡಿತರು ಹೇಳ್ತಾರಲ್ಲ ಅನ್ನೋ ಒಂದು ಮನೋಭಾವ ಇಟ್ಟುಕೊಂಡು ಆಖ್ಯಾನ ಪಾರಾಯಣನೇ ಮಾಡೋದಿಲ್ಲ. ಅದರಿಂದ ಹೇಳ್ತಾರೆ ತೇನತೇ ಭವಿತಾಶ್ರೇಯ, ನಿಂಗೆ ಶ್ರೇಯಸ್ ಆಗೇ ತೀರ್ತದೆ ಅಂದ್ರೆ ನನ್ನ ಆಖ್ಯಾನ ಅಷ್ಟು ಶುದ್ಧ, ಅದರ ಬಗ್ಗೆ ಏನು ಸಂದೇಹ ಪಡಬೇಡ ನೀನು ಅನ್ನೋ ಸ್ಪಷ್ಟತೆಯನ್ನ ತಂದುಕೊಡ್ತಾರೆ. ಕೇ ನ ಯಾಸ್ಯಂತ್ಯುಪಸ್ಥಿತಂ, ಇದರಿಂದ ಎಲ್ಲರೂ ಒಳ್ಳೆಯದನ್ನ, ಯಾಕೆ ಉಪಸ್ಥಿತಂ, ನೀನು ಸಮೀಪದಲ್ಲೇ ಇದೆ, ಇಂಥ ದೊಡ್ಡ ಆಕೃತಿ ಒಳ್ಳೆಯ ಕೃತಿ ಇದೆ, ಇದನ್ನ ನೀನು ಹೊಂದು ಅಂತ ಅಂಶವನ್ನ ಹೇಳ್ತಾರೆ. ಇನ್ನ ವಿಠ್ಠಲರು ಅಂತಂದ್ರೆ ವೃಂದಾವನಾಚಾರ್ಯರ ಗುರುಗಳು ವಿಶ್ವೇಶತೀರ್ಥರು. ಹೀಗೆ ಅವರಿಗೆ ಆದೇಶ, ಹೇ ಪಯ ಪೇನವಚ್ಛುಭ್ರ ಕೀರ್ತಿಮನ್ಮೇ ಮನಃಪ್ರಿಯ. ಹಾಲು ಎಷ್ಟು ಶುಭ್ರಲ್ಲ, ಎಷ್ಟು ಬಿಳಿಯಲ್ಲ, ಅಷ್ಟೇ ನೀನು ಕೂಡ ಶುಭ್ರ. ಅಂತಹ ನೀನು ನನ್ನ ಮಗನಿಗೆ, ಯಾರು ವಿಪ್ರನಿಗೆ ವಿಠ್ಠಲರಿಗೆ ಆದೇಶ ಮಾಡ್ತಾರೆ, ಹಾಲು ಅನ್ನ ಇವೆಲ್ಲವನ್ನು ಕೊಡು. ಇವತ್ತು ಅವನಿಗೆ ಅನ್ನ ಇಲ್ಲದಂತಾಗಿದೆ, ಅವೆಲ್ಲವನ್ನು ಕೊಡು. ಯಾಕೆ? ಲಕ್ಷ್ಮೀಪತಿಗಳು ಅವರನ್ನು ರಕ್ಷಣೆ ಮಾಡೋರು, ಆದ್ರೆ ಅವರು ಕೂಡ ಇಲ್ಲ ಇವಾಗ. ಸ್ವಸ್ಯ ಪುತ್ರೋಪಿ ನಾಸ್ತ್ಯತ್ರ ಕಸ್ಯ ವಕ್ಷೇ ರುಜಂ ದ್ವಿಜ. ಯಾರಿಗೆ ಹೇಳಿ ನಾನು, ಅವರು ತುಂಬಾ ದೂರದಲ್ಲಿದ್ದಾರೆ, ಅದಕ್ಕೋಸ್ಕರ ನೀನು ಇವರನ್ನ ರಕ್ಷಣೆ ಮಾಡು ಅನ್ನೋ ಅಂಶವನ್ನ, ಅನ್ನವನ್ನು ಕೊಡು. ಅಂದ್ರೆ ಅನ್ನ ಅದೇ ನಿರ್ಗತಿಕರು ಅಂತ ಅರ್ಥ ಅಲ್ಲ. ಇದನ್ನ ಮಾಡೋದ್ರಿಂದ ವೃಂದಾವನಾಚಾರ್ಯರಿಗೆ, ವಿಪ್ರರಿಗೆ ಇದನ್ನ ನೀವು ಕೊಡೋದ್ರಿಂದ ಸತ್ಪಾತ್ರವರು ನಿನಗೆ ಸದ್ಗತಿಯಾಗತ್ತೆ ಅನ್ನೋ ತಾತ್ಪರ್ಯದಲ್ಲಿ ಹೇಳ್ತಿರೋದು. ಅನ್ನಕ್ಕೆ ಗತಿ ಇಲ್ಲ ಅಂತ ಅರ್ಥ ಅಲ್ಲ. ಮತ್ಪುತ್ರ ಗಮಪರ್ಯಂತಂ ತತ್ಪುತ್ರೋ ಎಂ ನ ಸಂಶಯ. ನನ್ನ ಮಗ ಬರೋ ತನಕ, ಲಕ್ಷ್ಮೀಪತಿಗಳು ಬರೋ ತನಕನೂ ಇವರನ್ನ ನೀನು ರಕ್ಷಣೆ ಮಾಡಬೇಕು, ವಿಪ್ರರನ್ನ ರಕ್ಷಣೆ ಮಾಡಬೇಕು ಅನ್ನೋದನ್ನ ವಿಠ್ಠಲರಿಗೆ ಆದೇಶವನ್ನ ಮಾಡಿದ್ದಾರೆ. ಇದರಿಂದ ಏನಾಗ್ತದೆ? ಆಯುಷ್ಯ ವೃದ್ಧಿ ಇವೆಲ್ಲವೂ ಕೂಡ ನಿನಗಾಗ್ತದೆ. ಕವಿತಾ ವಿಪ್ರಕೇನಾಸ್ತಿ ಸವಿತಾ ವ್ಯತ್ಯ ಸರ್ವಥ. ಅದು ಗೊತ್ತಿದೆ ಪಾಪ, ವಿಪ್ರ ಅವನು ಏಡಮೂಕ ಆದ್ದರಿಂದ ಅಂತ ಬ್ರಾಹ್ಮಣ ಅವನು ಏಡಮುಖ ಅನ್ನೋದು ಸವಿತಾವೇತಿ, ನನ್ನ ಭಗವಂತ ಸೂರ್ಯನಾರಾಯಣ ಅವನು ತಿಳಿದಿದ್ದಾನೆ, ಅದು ಎಲ್ಲರಿಗೂ ಸ್ಪಷ್ಟ ಇದೆ ಅದು. ಆದ್ರಿಂದ ಅವರನ್ನ ರಕ್ಷಣೆ ಮಾಡು ಅನ್ನೋ ಅಂಶವನ್ನ ಇಲ್ಲಿ ತಿಳಿಸಿದ್ದಾರೆ. ಇನ್ನ ಮೌದ್ಗಲ ನರಸಿಂಹ ಪ್ರಕರಣದಲ್ಲಿ ಹೇಳ್ತಾರೆ, ಅವ್ರಿಗೂ ಆದೇಶ, ನಾರಸಿಂಹ ನರಶ್ರೇಷ್ಠ ಯಥಾ ಸರಸಭಾರತಿ ತವ ಜಿಹ್ವಾಗ್ರಗಾ ತದ್ವತ್ ಬೃಂದಾವನ ಕೃತಿರ್ ಭವೇತ್. ನಾರಸಿಂಹ ನರಶ್ರೇಷ್ಠರೇ, ನಿಮಗೆ ಸರಸಭಾರತಿ ನಿಮಗೆ ಅನಾಯಾಸವಾಗಿ ಬಾಯಲ್ಲಿ ಕೂಡಿಬಿಟ್ಟಿದೆ, ಅದು ಬಂದ್ಬಿಟ್ಟಿದೆ ನಿಮಗೆ. ಅದನ್ನ ಅಷ್ಟೇ ಓದೋದಲ್ಲ, ಇದನ್ನ ನೋಡ್ರಿ, ಇದನ್ನೂ ಬಾಯಲ್ಲಿ ಇಟ್ಕೊಡ್ರಿ. ಈ ವೃಂದಾವನಾಖ್ಯಾನ ಏನಿದೆಯಲ್ಲ, ಈ ಕೃತಿಯನ್ನು ಕೂಡ ಮುಖೋದ್ಗತ ಮಾಡಿ ನಿಮ್ಮ ಬಾಯಲ್ಲಿ ಸರಳವಾಗಿ ಬರುವ ಹಾಗೆ ಮಾಡಿ. ನಾರಸಿಂಹ ನರಶ್ರೇಷ್ಠ ನರಕೇ ರವಿನಂದನ ಆಹ್ವಯದ್ವಚನಂ ಚಾಗ್ರೆ ಹಯಗ್ರೀವ ಮುನಿಂವದ. ನಾರಸಿಂಹರೇ, ಹಯಗ್ರೀವ ಮುನಿಗಳು ಕೂಡ ಇದನ್ನು ತಿಳಿಸಿ, ಇದನ್ನು ಓದಬೇಕು, ಇದನ್ನು ಮಾಡಬೇಕು ಅಂತ ಅವ್ರಿಗೆ ಶ್ರದ್ಧೆ ಹುಟ್ಟೋ ಹಾಗೆ ಮಾಡಿ ಅನ್ನೋ ಆದೇಶವನ್ನು ಹೇಳ್ತಾರೆ. ಯಾಕೆ ಅಂತಂದ್ರೆ ಹಯಗ್ರೀವ ಮುನಿಗಳು ಅಂತಂದ್ರೆ ಅವರು ಭಾವಿ ಕಾಮರು, ಅವರಿಗೆ ಆದೇಶ ಮಾಡಲಿಕ್ಕೆ ಅರ್ಹರು ನಾರಸಿಂಹ ಮೌದ್ಗಲರು, ಅವರು ರುದ್ರಾಂಶ ಸಂಭೂತರು ಅನ್ನೋ ಅಂಶವನ್ನ ಆ ಉದ್ದೇಶದಿಂದ ಇಲ್ಲಿ ಆದೇಶ ಮಾಡಿದ್ದು. ಭೂಪೋಸ್ಮದ್ ಧನಮಾದಾಯ ಪಾಪ್ಮಾನಂ ಪೋಷಯತ್ಯಹೋ ದೋಷೋಪಿ ಮಮ ನಾಸ್ತೇವ ಶೇಷಶಾಯಿ ಪದೇಶಪೇ. ಅಷ್ಟೇ ಅಲ್ಲ, ಇನ್ನೊಂದು ಅಂಶ, ಅಲ್ಲಿಯ ರಾಜ ಏನ್ ಮಾಡ್ತಿದ್ದಾನೆ, ಹಣವನ್ನ ಕೊಟ್ಟಿದ್ದನ್ನ ಎಲ್ಲ ಇಸ್ಕೊಂಡು ಇದು ನಾನು ಪಾಪನೇ ಮಾಡಿಲ್ಲ ಅಂತ ಈ ರೀತಿಯೆಲ್ಲ ಹೇಳ್ತಿದ್ದಾನೆ. ಅವನು ಒಂದು ದಡ್ಡತನದ ಕೆಲಸ ಮಾಡ್ತಿದ್ದಾನೆ, ಅದು ಕೂಡ ದೋಷವೇ ಇಲ್ಲ ಅನ್ನೋದನ್ನ ಹೇಳ್ತಿದ್ದಾನೆ. ಇದು ಸ್ಪಷ್ಟ, ನಾನು ಇದನ್ನ ಆಣಿ ಮಾಡಿ ಹೇಳ್ತೀನಿ, ಶೇಷಶಾಯಿ ಪಾದದಲ್ಲಿ ಆಣಿ ಮಾಡಿ ಹೇಳ್ತೀನಿ, ನಾನು ಇದನ್ನ ನಂಬು ಅನ್ನೋ ಅಂಶವನ್ನ ಹೇಳಿದ್ದಾರೆ. ಅವನು ಉದ್ಧಾರ ಮಾಡುವನು. ಶೇಷಾದ್ರಿ ಪಂಡಿತ ಪಾಪ ಶೇಷಾತ್ ಸ್ವಸ್ಯ ಸುಚಕ್ಷುಷಃ ಶೋಷಕ ಸ್ವಯಮೇವಾಸಿ ತ್ವದ್ರೋಹಾಚ್ಚ ವಿಶೇಷತಃ. ಇನ್ನೂ ನರಸಿಂಹ ಅವರಿಗೆ ಹೇಳ್ತಾರೆ, ಶೇಷಾದ್ರಿ ಪಂಡಿತ ಏನ್ ಮಾಡಿಬಿಟ್ಟಿದ್ದಾನೆ, ಹೇಗೆ ದ್ರುಪದ ರಾಜ ತನ್ನ ಸ್ನೇಹಿತರಾದ ದ್ರೋಣಾಚಾರ್ಯರು, ಬಾಲ್ಯ ಸ್ನೇಹಿತರು, ಅವರಿಗೆ ಒಪ್ಪಂದ ಮಾಡ್ಕೊಂಡಿದ್ದ, ನಾನು ಅರ್ಧ ರಾಜ್ಯ ನೀನು ಕೊಡ್ತೀನಿ, ಯಾವಾಗಾರು ಬಂದು ಕೇಳು ಅಂತ ಕೇಳ್ಕೊಂಡಿದ್ದು. ಅವಾಗ ಇವರು ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯ ಹಾಲಿಗೂ ಗತಿ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ದ್ರುಪದ ರಾಜರ ನನ್ನ ಹತ್ರ ಹೋದಾಗ, ಅರ್ಧ ರಾಜ್ಯ ಕೊಡ್ತೀನಿ ಎಂದಿದ್ದಿ, ಅಷ್ಟೇನು ಬೇಡ ನನಗೆ, ಹಸು ಇತ್ಯಾದಿಗಳನ್ನ ಕೊಡು ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ನಿನಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತಂದಿದ್ದು ನಾನು ಅಪಹಾಸ್ಯ ಮಾಡಿದ್ರು. ಇದನ್ನು ತಲೆಯಲ್ಲಿ ಇಟ್ಟುಕೊಂಡು ದ್ರೋಣಾಚಾರ್ಯರ ಏನ್ ಮಾಡಿದ್ರು, ಅರ್ಜುನ ಮೊದಲಾದವರ
ಅರ್ಜುನನಿಂದ ಅವರ ಶಿಷ್ಯನಿಂದಲೇನೆ ಅವನನ್ನು ನಿಗ್ರಹ ಮಾಡಿದ್ರು, ದ್ರುಪದ ರಾಜನನ್ನ ನಿಗ್ರಹ ಮಾಡಿದ್ರು. ಹಾಗೆ ನೀನು ಮಾಡಿದ್ದಿ. ಶೇಷಾದ್ರಿ ಪಂಡಿತ ನಿನಗೇನು ಮಾಡಿದ್ರ? ಶೇಷಾದ್ರಿ ಪಂಡಿತ ನಿಮ್ಮನ್ನ ಅಪಹಾಸ್ಯ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ಅಂತಹ ತಿರಸ್ಕಾರ ಮಾಡಿದವರನ್ನ ನೀವೇನ್ ಮಾಡಿದ್ರಿ? ನಿಮ್ಮ ಶಿಷ್ಯರನ್ನ, ನರಸಿಂಹರೇ ನಿಮ್ಮ ಶಿಷ್ಯರನ್ನ ಕಳಿಸಿ ಅವರಿಗೆ ಸರಿ ನೀವು ಥಳಿಸಿದ್ರಿ. ಆದ್ರಿಂದ ಅವ್ರು ಇನ್ನೇನು ಮೇಲೆ ಹೇಳಲಿಕ್ಕೆ ಬರಬಾರ್ದು ಅನ್ನೋ ಹಾಗೆ ಮಾಡಿದ್ದೀರಿ. ಅದಕ್ಕೋಸ್ಕರ ಉದ್ಧಾರನೇ ಆಗೋದಿಲ್ಲ ಅನ್ನೋ ಮಾಡಿದಿರಿ. ಅಂತವರನ್ನು ಉದ್ಧಾರ ಮಾಡ್ರಿ, ಹಾಗೆಲ್ಲ ಮಾಡಬೇಡ್ರಿ. ಯಾಕೆಂದ್ರೆ ಸುಚಕ್ಷುಷಃ ಅವನು ಒಳ್ಳೆ ಅವ್ರಿಗೇನು ಒಳಗಿನ ಜ್ಞಾನ ಏನಿದೆ ಆ ಜ್ಞಾನ ಚಕ್ಷುಸ್ಸು ಅದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕೆಂದ್ರೆ ಇದು ನರಸಿಂಹಾಚಾರ್ಯರು ಅಂತಂದ್ರೆ ಅವರೇ ಪುರುಷೋತ್ತಮಾಚಾರ್ಯರು ಅಂತ. ಅಂದ್ರೆ ಈ ವ್ಯಾಖ್ಯಾನಕಾರರು ಹೇಳುವಂತೆ ಇಲ್ಲಿ ಸತ್ಯಧರ್ಮ ತೀರ್ಥರು ಅಂತ ಉಲ್ಲೇಖ ಮಾಡಿದ್ದಾರೆ. ಸತ್ಯಧರ್ಮ ತೀರ್ಥರು ಮಾಸಮಾರಾಧನೆ ಮಾಡ್ತಾ ಇರುವಾಗ ಶೇಷಾದ್ರಿ ಪಂಡಿತ ಮಾಡಿದ್ದೇನೋ ಅಂದ್ರೆ ಅಲ್ಲಿ ಹೋಗಿ ಪಂಡಿತರನ್ನ ಆಹ್ವಾನ ಮಾಡಿರ್ತಾರಲ್ಲ ಅಲ್ಲೂ ಹೋಗೋದು. ಅವರು ಉದ್ದನಾಮ ಹಚ್ಚಿಕೊಂಡು ಹೀಗೆಲ್ಲ ಮಾಡೋರು. ಮಾಡಿಕೊಂಡು ಅಲ್ಲೆಲ್ಲ ತಾವು ಭಾಗವಹಿಸಿ ಊಟ ಮುಗಿಸಿ ಮತ್ತಾರ ಅದ್ವೈತ ಪಂಡಿತರು ಕರೆದ್ರೆ ಅಲ್ಲೂ ಹೋಗೋರು. ಎರಡೂ ಮತವನ್ನ ಅನುಸರಿಸಿಕೊಂಡು ಹೋಗ್ತಿದ್ರು. ಆದ್ರಿಂದ ಅವ್ರಿಗೆ ಬುದ್ಧಿ ಕೆಟ್ಟಿದೆ. ಗತ ಕುಚೋದ್ಯ ಕೃದ್ಭಿಶ್ಚ ಕುಚೋದ್ಯವನ್ನ ಮಾಡ್ತಿದ್ದಾರೆ. ಅದನ್ನು ಮಾಡಿದ್ರು ಕೂಡ ಅನಾಥಂಚ ಸಮುದ್ಧರ, ಅನಾಥ ಪಾಪ ಉದ್ಧಾರ ಮಾಡು ಅವರನ್ನ ಅಂತ ಆದೇಶ ಮಾಡ್ತಾರೆ ನರಸಿಂಹಾಚಾರ್ಯರಿಗೆ. ಅಹಂ ಜಾನಾಮಿ ತೇ ಮಾನಿನ್ ತೇನ ಜಾತಮನಾದರಂ ಶುನಾ ಸಮಾನತಾಂ ಪ್ರಾಪ್ತಃ ಕುಮಾನ ಭಗತಿಮ್ಮನಾಕ್. ನನಗೆ ಗೊತ್ತು ನಿನ್ನ ಅನಾದರ ಮಾಡಿದ್ದಾರೆ ಅನ್ನೋ ಅಂಶ ನನಗೆ ಗೊತ್ತು. ಬ್ರಹ್ಮ ಧಿಕ್ಕಾರ ಅಂದ್ರೆ ಬ್ರಾಹ್ಮಣರ ಧಿಕ್ಕಾರ ಮಾಡಿದ್ರೆ ಮಹಾ ದುಃಖ ಹೊಂದುತ್ತಾರೆ. ಹೇಗೆ ಅಂತಂದ್ರೆ ದುಷ್ಟದ್ಯುಮ್ನ ಅವನೇ ಮಾಡಿದ್ರು. ದುಷ್ಟದ್ಯುಮ್ನ ತಾನು ದ್ರೋಣಾಚಾರ್ಯರು ಪಾಪ ಅವರು ಮಗನ ಕಳ್ಕೊಂಡಿದ್ದಾರೆ ಅನ್ನೋ ದುಃಖದಲ್ಲಿದ್ರು ಮೋಸದಿಂದ ವಂಚನೆ ಮಾಡಿ ಅವರನ್ನ ಸಂಹಾರ ಮಾಡಿದ್ರು ದುಷ್ಟದ್ಯುಮ್ನ. ಆ ದುಷ್ಟದ್ಯುಮ್ನ ಅದಕ್ಕೆ ಹೇಳ್ತಾರೆ ದ್ಯುಮ್ನ ದೃಷ್ಟೋ ಯಥಾ ದ್ರೋಣ ವಿರೋಧಾತ್ ಮೃತಿ ದುಃಖ ಭಾಕ್. ಬಹಳ ಸಾಯೋತನಕಾನೋ ದುಷ್ಟದ್ಯುಮ್ನ ಬಹಳ ದುಃಖಪಟ್ಟ ಅಂತ. ಅವನಿಗೆ ಅದರದ್ದೇ ಒಂದು ಖೇದ, ಇವನ ಹೀಕೊಂದೆ ಅಂತೇಳಿ ಮತ್ತೆ ಇತರ ಖೇದಗಳು ಅವರಿಗೆ ಬಂತು ದುಷ್ಟದ್ಯುಮ್ನಿಗೆ. ಹಾಗೆ ಯಾಕೆ ಅಂತಂದ್ರೆ ಬ್ರಾಹ್ಮಣ ಹತ್ಯ ಮೋಸದಿಂದ ಮಾಡಿದ್ದಾರೆ. ಆದ್ದರಿಂದ ಅದರಂತೆ ಅದಕ್ಕೆ ನಾನು ದ್ಯುಮ್ನ ದೃಷ್ಟ ಅಂತ ಅನ್ನೋದನ್ನು ಯಾಕೆ ವ್ಯತ್ಯಾಸ ಮಾಡಿ ಹೇಳಿದೆ ಅಂದ್ರೆ ವ್ಯತ್ಯಸ್ತ ನಾಮತಸ್ತಸ್ಮಿನ್ ಮತಿ ವ್ಯತ್ಯಾಸ ಏವಚ. ಅವನ ಬುದ್ಧಿ ವ್ಯತ್ಯಾಸ ಆಗಿ ಹೋಗಿತ್ತು. ಅದಕ್ಕೋಸ್ಕರ ಈ ರೀತಿ ಮಾಡಿದ, ಮೋಸದಿಂದ ಮಾಡಿದ. ಹಾಗೆ ನೀನು ಅವನು ದ್ರೋಹ ಮಾಡಿರಬಹುದು. ಆದರೂ ಯಾಕೆ ಇದೆಲ್ಲ ಯಾಕಾಗತ್ತೆ? ದುಷ್ಟದ್ಯುಮ್ನ ಸಾತ್ವಿಕ ವಾಸ್ತವಿಕವಾಗಿ ಒಳ್ಳೆ ಪಂಚರಾತ್ರಾಗಮಗಳನ್ನೆಲ್ಲ ತಿಳ್ಕೊಂಡವನಾಗಿದ್ದ. ಭೀಮಸೇನ ದೇವರ ಒಳ್ಳೆ ಭಕ್ತ ಶಿಷ್ಯ ಅನ್ನೋ ಹಾಗಿದ್ದ. ಆ ತರದವನು ವಿನಾಶಕಾಲೇ ಸಂಪ್ರಾಪ್ತೆ ತನ್ಮತಿಶ್ಚಾಲಿತಾ ಭವೇತ್. ವಿನಾಶಕಾಲ ಬಂದಾಗ ಬುದ್ಧಿ ಸ್ವಲ್ಪ ಚಂಚಲಗೊಳ್ಳುತ್ತದಲ್ಲ, ಆ ರೀತಿ ಇವ್ರಿಗೂ ಬುದ್ಧಿ ಚಂಚಲಗೊಂಡಿದೆ. ಅದಕ್ಕೆ ಉದ್ಧಾರ ಮಾಡು. ತಸ್ಮಾತ್ ತತ್ ಕಲಿನಾ ಸರ್ವಂ ಕೃತಂ ಅಂತರ್ನಿವಾಸಿನ. ಒಳಗೆ ಮಾಡಿದವರು ನಿಜವಾಗಿ ಶೇಷಾದ್ರಿ ಪಂಡಿತ ಅಲ್ಲ, ಅಲ್ಲಿ ಒಳಗಡೆ ಇರೋ ಕಲಿ ಮಾಡಿದ್ದು. ಆದ್ರಿಂದ ಸ್ವಾಜ್ಞಾನಾದಿತಿ ಮತ್ವಾಚ ಹ್ಯನಾಥಂ ತಂ ಸಮುದ್ಧರ, ಅವನನ್ನು ಉದ್ಧಾರ ಮಾಡು ಅನ್ನೋ ಅಂಶವನ್ನ ಇಲ್ಲಿ ಹೇಳಿದ್ದಾರೆ. ಹೀಗೆ ನರಸಿಂಹ ಮೌದ್ಗಲರಿಗೆ ಆದೇಶವನ್ನ ಮಾಡಿದ್ದಾರೆ. ಹಯಾಸ್ಯ ನಾಮಧೇಯಿನೋ ಪ್ರಕಾಶ್ಯಮೇವ ಮೇ ಪ್ರಿಯಂ ವೃಥಾಸ್ಯನೋಚ್ಯತೆ ವೃಚ ಕೃಪಾಸ್ಯ ಜಾಯತೆ ತವ. ನನ್ನ ಕೃಪೆ ನಿನಗೆ ಆಗಬೇಕು ಅಂತ ಆಗಿದ್ರೆ ನೀ ಮಾಡು. ಹಯಗ್ರೀವ ಮುನಿಗೆ, ನರಸಿಂಹ ಮೌದ್ಗಲರೇ ಹಯಗ್ರೀವ ಮುನಿಗಳಿಗೆ ಇದನ್ನ ಈ ಆಖ್ಯಾನವನ್ನ ತಿಳಿಸ್ಕೊಡಿ, ಅದರ ಜ್ಞಾನ ತಂದುಕೊಡಿ. ಆದ್ರಿಂದ ಅಥೋ ಮಯೋದಿತಂ ಹಿ ಯತ್ ಸುತೋದಿತಂ ಯಥ. ನೋಡ್ರಿ, ನಿಮ್ದೇ ಸ್ವತಂತ್ರವಾಗಿ ಹೇಳಿಕ್ ಹೋಗಬೇಡ್ರಿ. ನಾನೇನು ನನ್ನ ಮಗನಿಗೆ ಹೇಳಿದ್ನಲ್ಲ ವಿಪ್ರನಿಗೆ, ಆ ವಿಪ್ರ ಏನು ಹೇಳಿದ್ನಲ್ಲ ಅದನ್ನೇ ಹೇಳ್ರಿ, ಬೇರೆದನ್ನೇ ಹೇಳ್ಬೇಡ್ರಿ. ವೃಥಾ ನ ಜಾಯತೆ, ಇದರಿಂದ ಮತ್ತೆ ವ್ಯರ್ಥವನ್ನ ಶಂಕೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಭವತಿ ಅವಶ್ಯಮೇವ ತತ್, ನಿಮ್ಗೆ ಒಳ್ಳೇದೇ ಆಗುತ್ತೆ. ಸುತೋಪಿ ಮೇ ಪ್ರವಕ್ಷತೆ ತವಾನುಮತ್ಯನುವ್ರತಃ ಇಹಾಗತ ಶ್ರುತಂ ಮಮೇಹ ಸನ್ಮತಂ ಕುರುಷ್ವತತ್. ಹೀಗೆ ನೀವು ಇಂಥ ಕಾರ್ಯವನ್ನ ಮಾಡ್ರಿ, ಸಂದೇಹ ಪಡಬೇಡ್ರಿ. ಸಂಶಯಂ ಮದ ವಿದ್ವಂಸ್ತೆ ಮದವಜ್ಞಾನತೋ ಭವೇತ್. ನನ್ನ ಮೇಲೆ ಅವಜ್ಞಾನದಿಂದ ನೀನೇನು ಏನು ಇಂತಹ ಕಾರ್ಯವನ್ನ ಸಂಶಯ ಪಡೋದಾಗಲಿ ಇವೆಲ್ಲವನ್ನ ಮಾಡಬೇಡ. ಯಾಕೆಂದ್ರೆ ಸದವಜ್ಞಾ ಮಹತ್ಪಾಪಂ, ನನ್ನ ತಿರಸ್ಕಾರ ಏನಿದೆಯಲ್ಲ ಅದು, ನನ್ನಂತವನ ತಿರಸ್ಕಾರ ಅದು ಮಹತ್ಪಾಪ. ನೀನು ನಿಶ್ಚಿತವಾಗಿಯೂ 3 ಲೋಕದಿಂದ ಕೆಳಗಡೆ ಬೀಳ್ತಿ, ನರಕ ಭಾಜನನಾಗ್ತಿ ಅನ್ನೋ ಅಂಶವನ್ನ ಹೇಳಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಇನ್ನು ಕೆಲವರು ಹೇಳ್ತಾರೆ ಇದನ್ನು ನಿಂಗೆ ಸಂದೇಹ ಪಡಬೇಡ, ಇದು ವಿಪ್ರರು ಮಾಡಿದ್ದು ಅನ್ನೋ ಅಂಶವನ್ನ ಇಲ್ಲಿ ಹೇಳ್ತಾರೆ. ಆದ್ರೆ ವಿಪ್ರರು ಮಾಡಿದ್ದು ಅಂತ ಸಂದೇಹ ಪಡ್ಲಿಕ್ಕೆ ಹೋಗಬೇಡ. ಇದರಲ್ಲಿ ನನ್ನದೇ ಎಲ್ಲ ವ್ಯಾಪಾರ ಇರ್ದಿದ್ದು, ಈ ಸ್ವಪ್ನ ವೃಂದಾವನಾಖ್ಯ ನನ್ನಿಂದನೇ ಆದ ಕೃತಿ, ಇದು ವಿಪ್ರನ ಮುಖಾಂತರ ಹೇಳಿಸಿದ್ದಷ್ಟೇ ಅಂತ. ಹೇ ಮೌದ್ಗಲ ನಾರಸಿಂಹ ತವ ಸಂತತ ಸೇವಯ ಮಾಭೂತ್ ಕಲತ್ರ ಪುತ್ರಾಣಾಂ ಹರಿಷ್ಯೇ ಮ್ಲೇಂಚ ಬಂಧನಂ. ಇದರಿಂದ ನಿನಗೇನ್ ಸಿಗತ್ತೆ ಅಂತಂದ್ರೆ ಮ್ಲೇಂಚ ಬಂಧನ ನಿನಗಾಗೋದಿದೆ, ಮುಂದೆ ಅದು ಆದದ್ದಿದೆ. ಸತ್ಯಧರ್ಮ ತೀರ್ಥರು ಅವರು ಸತ್ಯಬೋಧರ ಶಿಷ್ಯರು. ಸಮಣೂರಿನಲ್ಲಿದ್ದಾಗ
ಅವಾಗ ಆ ಸಂದರ್ಭದಲ್ಲಿ ಅಲ್ಲಿ ಸತ್ಯಬೋಧರು ಎಷ್ಟು ಪ್ರಬಲರಿದ್ರು ಅಂತಂದ್ರೆ ಅವರ ಒಂದು ಪ್ರಭಾವದಿಂದ ಎಲ್ಲ ಏನು ಮ್ಲೇಚ್ಛರೇನಿದ್ರು ಮುಸ್ಲಿಮರು ಅವರೆಲ್ಲ ಸುಮ್ಮನೆ ಇದ್ರು. ಯಾವಾಗ ಸತ್ಯಬೋಧರು ವೃಂದಾವನಸ್ಥರಾದ್ರು ಅವಾಗ ಸತ್ಯಧರ್ಮರು ಏನು ಮಾಡಿದ್ರು, ಅವರು ಸತ್ಯಧರ್ಮರ ಮೇಲೆ ಪೀಡಿಸ್ಲಿಕ್ಕೆ ಆರಂಭ ಮಾಡಿದ್ರು. ಅದು ಆಗಲಾರ್ದಾಗ ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಅನ್ನೋ ಅಂಶವನ್ನ ಮಾಭೂತ್ ಕಲತ್ರ ಪುತ್ರಾಣಂ ಹರಿಷ್ಯೇ ಮ್ಲೇಂಚಬಂಧನವನ್ನ ನಾನು ನಿವಾರಣೆ ಮಾಡ್ತೇನೆ, ಮತ್ತೆ ಹೆಂಡತಿ ಮಕ್ಕಳಿಂದ ನಿಮಗೆ ತೊಂದರೆ ಆಗದಂತೆ ನೋಡ್ಕೊಳ್ತೇನೆ ಅನ್ನೋ ಅಂಶವನ್ನ ಇಲ್ಲಿ ವಿಶೇಷವಾಗಿ ವ್ಯಾಖ್ಯಾನಕಾರರು ಇದನ್ನು ಉಲ್ಲೇಖಿಸಿದ್ದಾರೆ ಸ್ಪಷ್ಟವಾಗಿ. ಮತ್ತೆ ವಿಪ್ರರಿಗೆ ಆದೇಶ, ಅಯ್ಯೋ ಮುಗ್ಧೇತಿ ಸಂಬೋಧ್ಯಮಯ ದುಗ್ಧವಾರಿದಿರೀರಿತಃ ದಗ್ಧ ಜಿಹ್ವದೇಹತ್ವಂ ಸ್ತಬ್ಧ ವೃದ್ಧೇತಿ ಭಾಷಸೆ. ನಾನು ಮುಗ್ಧ ವಿಪ್ರ ಅಂತ ನಾನು ಸಂಬೋಧನೆ ಮಾಡಿದರೆ ಪಾಪ ನೀನು ಎಲ್ಲ ತಿಳಿದವನು ಮುಗ್ಧ ಅಂತ ಅನ್ನೋ ಅಭಿಪ್ರಾಯದಲ್ಲಿ ನಾನು ಹೇಳಿದರೆ ಸ್ತಬ್ಧ ವೃದ್ಧ ಅಂತ ನೀನು ಹೇಳ್ಕೊಂಡಿದ್ದಿ, ನನಗೇನು ಜ್ಞಾನ ಇಲ್ಲ ಅನ್ನೋ ಹಾಗೆ ನೀನು ಆ ಶಬ್ದ ಪ್ರಯೋಗ ಮಾಡಿದ್ದಿ, ಅದು ಸರಿಯಲ್ಲಪ್ಪ, ಅದನ್ನು ಸರಿ ಮಾಡ್ಕೋದನ್ನ, ಇರೋ ಅಜ್ಞಾನ ನಿಂದೆಲ್ಲ ನಿವಾರಣೆ ಮಾಡ್ತೀನಿ ನಾನು. ಕಿಂ ಕರೋಮಿ ತವಾಜ್ಞಾದ್ಯಾತ್ ಅಹಂ ತವಾಜ್ಞಾ ಅದ್ಯ ಅಹಂ ಕರೋಮಿ ಅಜ್ಞತಾಂತಕಃ. ನಾನೆಂಥವನಾಗಿದ್ದೇನೆ, ಅಜ್ಞಾನ ನಿವಾರಕನಾಗಿದ್ದೇನೆ, ಅದನ್ನು ನಾನು ಪರಿಹಾರ ಮಾಡ್ತೀನಿ, ನಿನ್ನಲ್ಲಿರೋ ಅಜ್ಞಾನವನ್ನ ತೆಗಿತೀನಿ ನಾನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಶ್ರೀಕರ ಮತ್ಕರ ಸ್ಪರ್ಶನಂ ವಿಪ್ರ ತ್ವಚ್ಛಿರಸ್ಯತಿ ಸತ್ಕೃತಂ. ನನ್ನ ಶ್ರೀಕರ, ನನ್ನ ಮಂಗಳಕರವಾದ ಕರ ನಿನ್ನ ತಲೆ ಮೇಲಿಡ್ತೀನಿ, ಅದರಿಂದ ನೀನು ಉದ್ಧಾರ ಆಗ್ತೀನಿ, ನಿನ್ನ ಅಜ್ಞಾನ ಹೋಗ್ತದೆ ಅನ್ನೋ ಅಂಶವನ್ನ ವಿಪ್ರರಿಗೆ ಆದೇಶ ಮಾಡಿದ್ದಾರೆ. ಈ ರೀತಿ ಇದೆಲ್ಲ ನಿದರ್ಶನ, ಮುಂದೆ ಆಗೋದನ್ನೆಲ್ಲವನ್ನು ಕೂಡ ಇದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ದ್ವೇಸಹಸ್ರೇಚ ಪದ್ಯಾನಾಂ ಖದ್ಯೋತೋಪಮ ತೇಜಸಾಂ ದೇಹಿನಾಂ ಓದನೋದ್ದಾಮ ಸಾಧನಂತು ಭವಿಷ್ಯತಿ. ಮೌದ್ಗಲ ನಾರಸಿಂಹರೇ ಅವ್ರಿಗೆ ಮತ್ತೆ ಹೇಳ್ತಾರೆ, ಆದೇಶ ಮಾಡ್ತಾರೆ, ನೋಡ್ರಿ 2000 ಶ್ಲೋಕ ಆಗೋ ತನಕ ನಾನು ಹೇಳ್ತೀನಿ, 2000 ಶ್ಲೋಕ ಆಗೋ ತನಕ ನಾನು ಹೇಳ್ತೀನಿ, ಅಲ್ಲಿವರೆಗೂ ನಾನು ಮುಂದೆ ಹೇಳ್ತೇನೆ ಇಲ್ಲೋ ಗೊತ್ತಿಲ್ಲ, ಹೇಳಿರ್ಬಹುದು ಹೇಳನೇ ಇರಬಹುದು, ಅಥವಾ ಶಿಕ್ಷಯಾಮಿ, ಯಾರನ್ನು ಶಿಕ್ಷಣೆ ಅಂತೂ ಮಾಡಲ್ಲ, ಅದೇ ಗಮನಿಸ್ತಿರ್ತೀನಿ, ಯಾರ್ಯಾರು ಆಖ್ಯಾನ ಸರಿಯಾಗಿ ಹೇಳ್ತಾರೋ ಇಲ್ಲೋ ಅನ್ನೋದನ್ನ, ಯಾರು ಈ ರೀತಿ ಪ್ರೇಕ್ಷಾವತ್ ಪ್ರವೃತ್ತಿಯನ್ನ, ಪ್ರೇಕ್ಷಾವಂತರು ಜ್ಞಾನಿಗಳಾದವರು ಇವರು ಸರಿ ಮಾಡ್ತಾರೋ ಹೇಳ್ತಾರೋ ಇಲ್ಲೋ ಅದನ್ನ ಎಲ್ಲವನ್ನೂ ನಾನು ಸಂಪೂರ್ಣವಾಗಿ ಗಮನಿಸ್ತಾ ಇರ್ತೇನೆ. ಲಕ್ಷಯಾಮ್ಯಹಂ, ನಾನು ಅದನ್ನ ಲಕ್ಷ್ಯಕ್ಕೆ ಇಟ್ಕೊಂಡಿರ್ತೇನೆ ಅಂತ ಅನ್ನೋ ಅಂಶವನ್ನ ಹೇಳಿದ್ದಾರೆ. ಇಲ್ಲಿ ಶಬ್ದ ಪ್ರಯೋಗ ಮಾಡುವ ಖದ್ಯೋತೋಪಮ ತೇಜಸಾಂ ಅಂತ ಹೇಳಿದ್ದಾರೆ. ಸೂರ್ಯನಂತೆ ಪ್ರಖರವಾಗಿರ್ತಕ್ಕಂತಹ ಶ್ಲೋಕಗಳು, ಒಂದೊಂದು ಶ್ಲೋಕಗಳು ಅಂತ ಹೇಳಿದ್ದಾರೆ. ಅದಕ್ಕೆ ಖದ್ಯೋತ ಅಂತಂದ್ರೆ ಆ ರೀತಿ ಅರ್ಥ ಮಾಡಿದ್ದಾರೆ. ಆದರೆ ನನಗೆ ತೋರ್ಚಿದ್ದನ್ನು ನಾನು ಸ್ವಲ್ಪ ಪ್ರಯತ್ನ ಪಟ್ಟು ಹೇಳಿದೆ. ಯಾಕೆಂದ್ರೆ ದ್ವಿಧಾ ವ್ಯಾಖ್ಯಾನವತ್ಕೃತ್ವ ಅಂತಿದೆಯಲ್ಲ, 2 ರೀತಿ ವ್ಯಾಖ್ಯಾನ ಮಾಡಬೇಕು ಅಂತ ನನಗೆ ತೋಚಿದಂತೆ ನಾನು ಹೇಳ್ತಿದ್ದೀನಿ. ಖದ್ಯೋತೋಪಮ, ಖ ಅಂದ್ರೆ ಆಕಾಶ, ಹೃದಯಾಕಾಶದಲ್ಲಿ ಭಗವಂತನನ್ನ ತೋರಿಸೋ ಅಷ್ಟು ಸಾಮರ್ಥ್ಯ ಈ ಶ್ಲೋಕಗಳಿಗೆ ಇದೆ. ಅಂತಹ ಶ್ಲೋಕಗಳನ್ನ ನೀನು ದೇಹಿನಾಂ ಬೋಧನೋದ್ದಾಮ ಸಾಧನಂತು ಭವಿಷ್ಯತಿ, ಇದನ್ನು ನೀನು ಎಲ್ಲಾ ದೇಹಿಗಳಿಗೆ ಇದನ್ನು ಬೋಧನೆ ಮಾಡು, ಇದೇ ನಿನ್ನ ಸಾಧನೆ ಅನ್ನೋ ಸ್ಪಷ್ಟವನ್ನ ಈ ರೀತಿ ಹೇಳಬಹುದು ಅನ್ನೋದು ನನ್ನ ಒಂದು ಪ್ರಯತ್ನ ಅಷ್ಟೆ. ಇನ್ನ ಹಯಗ್ರೀವ ಕರ್ಮಂದಿಗಳಿಗೆ ಅವರಿಗೆ ಮತ್ತೆ ಆದೇಶ ಮಾಡ್ತಾರೆ. ಏನು ಅಂತಂದ್ರೆ, ಇದು ವಿಪ್ರ ಕೃತ್ರಿಮ, ಅವನು ಸರಿ ಇಲ್ಲ, ಅವನು ಸುಮ್ಮನೆ ತಾನೇ ಹೇಳ್ಕೊಳ್ತಿದ್ದಾನೆ, ಇವೆಲ್ಲ ಅವನು ವಿಪ್ರ ಅನ್ನೋನು ಇರಲೇ ಇಲ್ಲ, ಹೀಗೆಲ್ಲ ಶಂಕೆ ಮಾಡ್ತೀರಿ, ಹಾಗೆಲ್ಲ ಮಾಡಬೇಡ್ರಿ, ಹಯಗ್ರೀವ ಕರ್ಮಂದಿನ್ ಇವೆಲ್ಲ ಮಾಡಬೇಡ್ರಿ ಅನ್ನೋ ಶಂಕೆಯನ್ನ ಅವ್ರಿಗೂ ಕೂಡ ಆದೇಶ ಮಾಡ್ತಾರೆ. ಅಷ್ಟೇ ಅಲ್ಲ, ಭಕ್ತರಿಗೂ ಕೂಡ ಆದೇಶ ಮಾಡ್ತಾರೆ. ಅದು ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ ಅಂದ್ರೆ, ನನ್ನ ಮನಸ್ಸೇ ಸಾರಥಿ, ಆ ಸಾರಥಿ ಕುದುರೆ ಮೇಲೆ ಕುತ್ಕೊಂಡಿದ್ದಾನೆ. ನನ್ನ ಮನಸ್ಸೆಂಬ ಸಾರಥಿ ಯಾವ ರಥದಲ್ಲಿ ಕುತ್ಕೊಂಡಿದ್ದಾನೆ ಅಂದ್ರೆ ಭಗವತ್ ಸಂಕಲ್ಪ ಅನ್ನೋ ರಥದಲ್ಲಿ ಕುತ್ಕೊಂಡಿದ್ದಾನೆ. ಆ ರಥ ಯಾವುದರಿಂದ ಓಡ್ತಾ ಇದೆ, ಎಂಥ ಕುದುರೆ ಅದು ಅಂದ್ರೆ ಅಲ್ಲಿಯ ರಾಜರು, ಅಲ್ಲಿಯ ಗ್ರಾಮಸ್ಥರು, ಮುಖ್ಯಾಧಿಪತಿಗಳು, ಅವರು ಕುದುರೆಗಳು, ಅವನನ್ನು ನಾನು ಓಡಿಸ್ತೇನೆ, ಸರಿಯಾಗಿ ಪ್ರೇರಣೆ ಮಾಡ್ತೇನೆ. ನೀನು ಅಲ್ಲಿ ಹೋಗಿ ಅವ್ರಿಗೆ ಆದೇಶ ಮಾಡೋದು, ಭಕ್ತರಿಗೆ ಆದೇಶ ಮಾಡೋದು, ಉತ್ಸವ ನಡೆಯುವಾಗ ಹಯಗ್ರೀವ ಮುನಿಗಳನ್ನ ಕರೆದೇ ಉತ್ಸವ ಮಾಡ್ರಿ, ಅವರು ನನಗೆ ಬಹಳ ಪ್ರೀತಿಪಾತ್ರರು ಅನ್ನೋ ಅಂಶವನ್ನ, ಯಾವ ರೀತಿಯ ಅಕ್ರೂರ ಯಾವ ರೀತಿಯ ಕೃಷ್ಣನ ಮತ್ತೆ ಬಲರಾಮನನ್ನ ಕರ್ಕೊಂಡು ಬಂದು ಮಧುರಾಪಟ್ಟಣಕ್ಕೆ, ಅದರಂತೆ ಇವರನ್ನ ಕರ್ಕೊಂಡು ಬನ್ನಿ, ಅಂದ್ರೆ ಉತ್ಸವ ಸಾರ್ಥಕ ಆಗತ್ತೆ, ಇಲ್ಲದೇ ಇದ್ರೆ ಉತ್ಸವ ಸಾರ್ಥಕ ಆಗಲ್ಲ ಅನ್ನೋ ಅಂಶವನ್ನ ಹೇಳ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಅಂಶ ಹೇಳಿ ಕೊನೆಯ ಅಂಶ ಅವರಿಗೆ ವಿಪ್ರರಿಗೆ ಆದೇಶ ಮಾಡ್ತಾರೆ. ಎಂಥ ಅಜ್ಞಾನ ಅಂದ್ರೆ, ತಸ್ತಿವಾಂಸೀತಿ ಮೇ ಪ್ರೋಕ್ತೆ ತಸ್ತುಷಾಂಸೀತಿ ಚೋಚ್ಯತೆ. ನಾನು ತಸ್ತಿವಾಂಸಿ ಅಂತ ಶಬ್ದ ಪ್ರಯೋಗ ಮಾಡಿದ್ದೇನೆ, ನೀನು ತಸ್ತುಷಾಂಸಿ ಅಂತ ಪ್ರಯೋಗ ಮಾಡ್ತಿದ್ದಿ, ಸರಿಯಾಗಿ ಪ್ರಯೋಗ ಮಾಡಿದ್ದಿ, ಇಲ್ಲ ಅಂದಿಲ್ಲ. ತಸ್ತುಷಾಂಸಿ ಅನ್ನೋ ಪ್ರಯೋಗ ಸರಿ, ಅದು ನಂದು ತಪ್ಪು ಅಂತ ತಿಳ್ಕೊಂಡ್ಯಲ್ಲ, ಅದು ನಿನ್ನ ತಪ್ಪು. ಯಾಕೆ, ನೀನು ನೈಘಂಟಿಕನೇ ಆಗಿರಬಹುದು, ನೈಘಂಟಿಕ ಶೃಣುಷ್ವಾದ್ಯ ವಿದ್ವತ್ ಕಂಠೀರವೇಣಚ, ನೀನು ನೈಘಂಟಿಕ ನಿಘಂಟುವನ್ನು ಎಲ್ಲವನ್ನ ಅರ್ಥ ಮಾಡ್ಕೊಂಡವನಾಗಿರಬಹುದು ನೀನು. ಅಂತಹ ಜ್ಞಾನ ಇಲ್ಲಿ ತೋರಿಸ್ಲಿಕ್ಕೆ ಹೋಗ್ಬೇಡ, ನಾನು ಸರಿಯಾಗೇ ಹೇಳಿದ್ದೇನೆ. ಯಾಕೆ ಅಂತಂದ್ರೆ ನನ್ನ ಆಸ್ತಿಗಳು ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡಿದ್ದೇನೆ. ಯಾಕೆ ಅಂತಂದ್ರೆ ನನ್ನ ಆಸ್ತಿಗಳು ಎಂಥದ್ದು ಅಂತಂದ್ರೆ ಸಂಸಾರವನ್ನ ಕೊಡೋದಿಲ್ಲ,
ಯಾರು ನನ್ನ ಆಸ್ತಿಗಳನ್ನು ನಂಬುತ್ತಾರೋ ಅವರಿಗೆ ಸಂಸಾರವನ್ನು ಕೊಡೋದಿಲ್ಲ, ಅಂತಹದ್ದಾಗಿದೆ ನನ್ನ ಆಸ್ತಿಗಳು. ಆದರೆ ನಿನ್ನ ಆಸ್ತಿ ಆಗಿದೆಯಲ್ಲ, ಅದು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ್ದೇನೆ. ವಿಪ್ರ ಸ್ವಸ್ಥಾಂಶ್ಚತೆ ಅಸ್ಥೀನ್ ವೈ ಕರಿಷ್ಯೆ ಶಿಥಿಲಾನ್ಯಹಂ. ಇದು ನನಗೆ ಗೊತ್ತಿದಿಲ್ವಾ, ನಾನು ಶಬ್ದ ಪ್ರಯೋಗ ಮಾಡಿದ್ದೇನೆ. ಆದರೆ ಅಸ್ಥಿ ಅಂತ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ್ರೂ ಕೂಡ ಅದನ್ನ ಯಾಕೆ ಮಾಡಿದ್ದೇನೆ ಅಂತಂದ್ರೆ, ನಿನ್ನ ಆಸ್ತಿ ಸಂಸಾರ ಕೊಡ್ತದೆ, ನಿನ್ನ ನಂಬಿದ್ರೆ ಉಪಯೋಗ ಇಲ್ಲ. ಅದಕ್ಕೋಸ್ಕರ ನಿನ್ನ ಒಳಗಡೆ ಇರೋದು, ನಿನ್ನ ಒಳಗಡೆ ಇರೋ ನನ್ನನ್ನ ನಂಬ್ರಿ ಅಂತ ತಾತ್ಪರ್ಯವನ್ನ ಸೂಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ವಿಪ್ರನನ್ನ ನಂಬಬೇಡ್ರಿ, ವಿಪ್ರನಲ್ಲಿರುವ ವಾದಿರಾಜ ನನ್ನಲ್ಲಿರ್ತಕ್ಕಂತಹ ಹಯಗ್ರೀವ ದೇವರನ್ನ ನಂಬ್ರಿ ಅನ್ನೋ ಅಂಶವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೈಗಂಟಿಕ ಶೃಣುಷ್ವಾದ್ಯ ವಿದ್ವತ್ ಕಂಠೀರವೇಣ ಚ ಅಥೋದ್ಯತಾಪಿ ನಾಸ್ತೇವ ಮಮ ಮಾನವ ಧೀಮತಃ. ಆದ್ರಿಂದ ಅಜ್ಞಾನ ಬಿಡು, ಅಜ್ಞಾನ ತೆಗಿತೇನೆ ನಾನು, ನಿನಗೆ ಅಜ್ಞಾನ ತೆಗೆದು ಕಾಮತಿಂ ತ್ಯಜ, ಒಳ್ಳೆ ಕೆಟ್ಟ ಬುದ್ಧಿ ಏನಿದೆ ಅದನ್ನು ಬಿಡು, ಈ ರೀತಿ ನೀನು ಉದ್ಧಾರ ಆಗ್ತಿ ಅನ್ನೋ ಅಂಶವನ್ನ ಇಲ್ಲಿ ವಿಪ್ರರಿಗೆ ಆದೇಶವನ್ನು ಮಾಡಿದ್ದಾರೆ. ಈ ರೀತಿ ಆದೇಶ ಮಾಡಿ ಕೊನೆಗೆ ಯಚ್ಛೃಣ್ವತಾಂ ಭಕ್ತಿರುದಾರ ಸದ್ಗುಣೇ ಹರೋ ಹರೇ ಲೋಕಗತೇ ತಥಾಮಹಿ ಭವತ್ಯಹೋ ಸರ್ವ ಶುಭಾಪ್ತಿ ಸನ್ಮತಿ ದದಾತ್ಯಜಸ್ರಂ ಸುತ ಸತ್ಯಮೇವ ತತ್. ಇದು ಸತ್ಯ ಆಗ್ತದೆ ಅಂತ ಅನ್ನೋ ಅಂಶ ಏನಿದೆ ಇಲ್ಲೇನು ಭಕ್ತರ ಉದ್ಧಾರ ಮಾಡಿದ್ದಾರೆ, ಹಾಗೆ ರಾಜರು ಕೂಡ ನನ್ನನ್ನು ಉದ್ಧಾರ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಬಹಳ ಅನಂತ ನಮಸ್ಕಾರಗಳನ್ನು ಸ್ವಾಮಿಗಳಿಗೂ ಮತ್ತು ಇಲ್ಲಿಯ ಎಲ್ಲರಿಗೂ ಕೂಡ ಎಲ್ಲದಕ್ಕೂ ಅನಂತ ನಮಸ್ಕಾರಗಳನ್ನು ಮಾಡಿ ನನ್ನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಏನಾದ್ರು ದೋಷ ಇದ್ರೆ ಅದು ನಂದು, ಏನಾದ್ರು ಸರಿಯಾಗಿ ಹೇಳಿದ್ರೆ ಅನೇಕರ ಕೈವಾಡ ಇದರಲ್ಲಿದೆ, ಆದ್ರಿಂದ ಅವ್ರದ್ದು ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. 18ನೇ ಅಧ್ಯಾಯದ ಚಿಂತನೆಯನ್ನ ನಡೆಸಿರುವಂತಹ ಶ್ರೀನಿಧಿ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದೆ ವೃಂದಾವನಾಚಾರ್ಯರ ಭಾವಚಿತ್ರ ಮೆರವಣಿಗೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಾದ ನಂತರ ಮತ್ತೆ ಇದೇ ವೇದಿಕೆಯಲ್ಲಿ ಸ್ವಾಪ್ನ ವೃಂದಾವನಾಖ್ಯಾನದ ಚಿಂತನೆ ಮುಂದುವರಲಿಕ್ಕಿದೆ. ಭಕ್ತರೆಲ್ಲೂ ಕೂಡ ಸಹಕರಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ.